ನಾನು ಕಂಟೆಂಟ್ ಕ್ರಿಯೇಟರ್, ನಂಗೆ ಫ್ಯಾಟಿ ಲಿವರ್, ನನಗೆ ಕಿಡ್ನಿ ಸ್ಟೋನ್ ಬಂದಿತ್ತು. ಏನಿಲ್ಲ, ನೀವೇನಾದ್ರೂ ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂದ್ರೆ ಇವ್ರ ಹತ್ರ ಒಂದ್ ವಾರ, ನನ್ನ ಹತ್ರ ಒಂದ್ ವಾರ ಸುಮ್ಮನೆ ಅಂದ್ರೆ ಕ್ಯಾಮ್ರಾ ಹಿಡ್ಕೊಳಕ್ ಓಡಾಡ್ಬಿಡಿ. ನೀವು ಮಾರಣೆಗೆ ಎಲ್ಲ ಬಿಟ್ಬಿಟ್ಟು ಒಬ್ರು ನಾನು ಓದ್ಕೋತೀನಿ. ನನ್ನ ಜರ್ನಿ ಇತ್ತಲ್ಲ 100 days ಅಷ್ಟೇ. 100 days ಅಲ್ಲಿ 100K ಫಾಲೋವರ್ಸ್ ಮಾಡಿದೆ ನಾನು. ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ ಇಂಟ್ರೋವರ್ಟ್ ಆಗಿರಬಾರ್ದು. ಬಟ್ ನನ್ಗೆ ಇಂಟ್ರೋವರ್ಟೆ. ಕಿಲೋಮೀಟರ್ ನಾನು ಬರೀ ಸೈಕಲಲ್ಲಿ ತುಳಿದೇನೆ. ಬಂದಿರೋ ಫಾಲೋವರ್ಸು 1000 ಜನ. 50,000ದಿಂದ 1 ಲಕ್ಷ ವ್ಯೂಸ್ ಹೋದ್ರೆ 500 ರೂಪಾಯಿ ಸಂಪಾದನೆ ಆಗೋದು. ಕಂಟೆಂಟ್ ಕ್ರಿಯೇಷನ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರಲ್ವಾ, ಅವ್ರು ಹೆವಿ ದುಡ್ಡು ಮಾಡ್ತಾ ಇರೋದಿಲ್ಲಿ. ಏನಂದ್ರೆ ನೀವು ಕಂಟೆಂಟ್ ಕ್ರಿಯೇಟರ್ ಆಗಲೇಬೇಕು ಅಂದ್ರೆ ಫಸ್ಟ್ ನೀವು ಕಂಟೆಂಟ್ ಕ್ರಿಯೇಟರ್ ಜೊತೆ ಇರಿ. ಎಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಇದ್ದಾರೆ, ಫೇಕ್ ಇನ್ಫ್ಲುಯೆನ್ಸರ್ಸ್ ಅಲ್ವಾ. ನಾನು ಸೊ ಇವತ್ತು ನಾವು ಬಜೆಟ್ ಫ್ರೆಂಡ್ಲಿ ಪಾಡ್ಕಾಸ್ಟ್ ಮಾಡ್ತಾ ಇದೀವಿ. ನಮ್ಮ ಜೊತೆಗೆ ಇದ್ದಾರೆ ನಮ್ಮ ಫುಡಿ ಸಡ್ಡ. ಇವಾಗ ನಾವು ಏನು ಕಾನ್ಸೆಪ್ಟ್ ಇದ್ರ ಬಗ್ಗೆ ಮಾತಾಡ್ತಾ ಇರೋದು ಅಂದ್ರೆ, ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಇದ್ರ ಬಗ್ಗೆ ಮಾತಾಡೋಣ ಅಂತ. ಸೊ ಒಬ್ರು ನಿಮ್ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಯಾವ ತರ ಇತ್ತು, ಇವಾಗ ನಿಮ್ ಸಪೋರ್ಟ್ ಯಾವಾಗ ಹೆಂಗ್ ಸಪೋರ್ಟ್ ಇತ್ತು, ಇವಾಗ ಯಾವ ತರ ಸಪೋರ್ಟ್ ಇತ್ತು ನೋಡಿ. ಇವಾಗ ನಾವು ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದಾಗ 2022 ಅಂದ್ರೆ ಮೈನ್ ಸ್ಟ್ರೀಮಾಗೆ. ಇವಾಗ ಇದಕ್ಕೆ ಮುಂಚೆನು 2023 ಇಂತ ಮುಂಚೆನು ಸುಮಾರು ಕೆಲಸಗಳು ಮಾಡಿರ್ತೀವಿ. ಹೆಂಗೆ ಅಂತಂದರೆ, ನಾನು ಫೋಟೋಗ್ರಫಿಯಲ್ಲಿದ್ದೆ, ವಿಡಿಯೋಗ್ರಫಿ ಮಾಡ್ತಿದ್ದೆ, ಅಲ್ಲಿ ಇಲ್ಲಿ ಒಂದಷ್ಟು ಸ್ಕಿಲ್ಸ್ ಇತ್ತು. ಆ ಸ್ಕಿಲ್ಸ್ ಮೇಲಿಂದ ನಾನು ನಂದೇನೇನಾದ್ರು ಮಾಡಬೇಕಲ್ಲ ಅನ್ನೋದೊಂದಿತ್ತು. ಅದಕ್ಕೆ ಅಂತಾನೆ ನಾನು ಏನು ಮಾಡಿದೆ, ಒಂದಷ್ಟು ನೀಶ್ಗಳು ಇಟ್ಕೊಂಡಿದ್ದೆ. ಏನು ಇವಾಗ ಎಕ್ಸಾಂಪಲ್ ಟ್ರಾವೆಲಿಂಗ್ ಆಗಲಿ, ಫುಡ್ ಆಗಲಿ, ಆಮೇಲೆ ಈ ಜೊತೆಗಿರೋರು 1-2-3 ಜನ ಇರ್ತಾರಲ್ಲ ಫ್ರೆಂಡ್ಸ್ ಅನ್ನೋರು, ಅವ್ರಿಗೂ ಒಂದು ನೀಶ್ ಕೊಟ್ಟಿದ್ದೆ. ಏನಂತ, ಅವರು ಪ್ರ್ಯಾಂಕ್ ಮಾಡ್ತೀನಿ ಅನ್ನೋರು, ಇನ್ನೊಂದು ಮಾಡ್ತೀನಿ ಅನ್ನೋರು. ಸರಿ, ಎಲ್ಲರಿಗೂ ಹೇಳಿದ್ದೆ ಏನಂತ, ನಾನು ಮಾಡೋದನ್ನ ನೀವು ಮಾಡಬೇಡಿ, ನೀವು ಮಾಡೋದನ್ನ ನಾನು ಮಾಡಬಾರ್ದು. ಯಾಕಂದ್ರೆ ಅದು ಇದಾಗಲ್ಲ, ಸಂಬಂಧನೇ ಇರಲ್ಲ, ಆಮೇಲೆ ಬೇರೆ ಬೇರೆ ತರ ಆಗ್ಬಿಡುತ್ತೆ. ಸೊ ಅಲ್ಲಿಂದ ಶುರು ಆಯ್ತು. ಆಮೇಲೆ ಫಸ್ಟು ಟ್ರಾವೆಲ್ ಮೇಲೆ ಒಲವು ಜಾಸ್ತಿ ಇತ್ತು. ಟ್ರಾವೆಲ್ ಮಾಡೋಣ, ಇದು ಮಾಡೋಣ ಅಂತಂದ್ಬಿಟ್ಟು ಬೆಂಗಳೂರು ಸುತ್ತಮುತ್ತ ಏನೇನಿದೆಯೋ ಅಲ್ಲಿ ಇಲ್ಲಿ ಒಂದು ಇನ್ಸ್ಟಾ 360 ತಗೊಂಡೆ. ಇನ್ಸ್ಟಾ 360 ತಗೊಳ್ಳೋದನ್ನು ಏನ್ ಕಷ್ಟ ಅಂತಂದ್ರೆ, ಬಾಧೆಗಳು ಬಿತ್ಕೊಂಡು ಕೆಲಸ ಮಾಡ್ತಿದ್ದೆ. ಅವಾಗಿನ ಸಾಲ ಮಾಡಿರ್ಲಿಲ್ಲ ನಾನು, ಕೆಲಸ ಮಾಡ್ತಿದ್ದಾಗ್ಲೂ ಅಷ್ಟೇ ಒಳ್ಳೆ ಇನ್ಕಮ್ ಬರ್ತಾ ಇತ್ತು. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೆ. ಓಕೆ, ಒಂದು 40-45 ಸಾವಿರ ರೂಪಾಯಿ ದುಡಿತಿದ್ದೆ. ಅದರಿಂದ ಒಂದು ಕ್ಯಾಮ್ರಾ ತಗೊಂಡಾದ್ಮೇಲಿಂದ ಶುರು ಮಾಡಿದೆ ನೋಡಿ ಟ್ರಾವೆಲಿಂಗ್ ಅನ್ನೋದನ್ನ. ಟ್ರಾವೆಲ್ ಮಾಡ್ಕೊಂಡು ಬಂದೆ, ಅಲ್ಲಿ ಇಲ್ಲಿ ಹೋಗೋದು, ಫ್ರೆಂಡ್ನ ಕರ್ಕೊಂಡು ಹೋಗೋದು, ಒಂದು ಇನ್ಸ್ಟಾ 360 ಇಟ್ಕೊಂಡು ಬರೀ ಜಸ್ಟ್ ಏನು ವಾಯ್ಸ್ ಓವರ್ಸ್ ಇಲ್ಲ, ಏನಿಲ್ಲ, ಸುಮ್ಮನೆ ಜಸ್ಟ್ ಕ್ಲಿಪ್ಪಿಂಗ್ಸ್ ಅಷ್ಟೇ ಹೋಗಿ ತೊಗೊಂಡ್ಬರೋದು. ಇನ್ಸ್ಟಾ 360 ಅಲ್ಲೇ ಬಂದು ಯೂಟ್ಯೂಬಲ್ಲಿ ಅದು ಇದು ಎಡಿಟಿಂಗ್, ಏನು ಆ ಥರ ಎಡಿಟಿಂಗ್ ಏನಿಲ್ಲ, ಸುಮ್ಮನೆ ಸಣ್ಣದಾಗ ಒಂದು ಇದು ಮಾಡ್ಕೊಂಡು ಹಾಕೋದು, ರೀಲ್ಸಲ್ಲೂ ಹಾಕೋದು. ಮಾಡಿದೆ ಅದು ಸಿಗ್ತಾನೆ ಇರಲಿಲ್ಲ. ಅದೇ ಟೈಮಲ್ಲೇ ಏನು ಮಾಡಿದೆ, ಫುಡ್ಡನ್ನು ಮಾಡೋಣ ಅಂತ ಅಂದ್ಬಿಟ್ಟು ಫುಡ್ಡನ್ನು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಹೆಂಗೆ ಫುಡಿ ಸಡ್ಡ ಅಂತ ಒಂದು ಬಂತು. ಫುಡಿ ಸಡ್ಡ ಅಂತ, ಟ್ರಾವೆಲ್ ಅಡ್ಡ, ಫುಡಿ ಸಡ್ಡ ಪೇಜ್ ಹೆಸರು. ಮುಂಚೆ ಟ್ರಾವೆಲ್ ಅಡ್ಡ ಇದ್ದಿದ್ದು, ಇವಾಗ ಫುಡಿ ಸಡ್ಡ ಇಲ್ಲ, ಎರಡು ಬೇರೆ ಬೇರೆ ಪೇಜ್. ಅದೇ ಹೇಳಿದ್ದು, ಅದು ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಇಂದ ಫುಡ್ ಬಂತು. ಇಲ್ಲ, ಎರಡು ಒಟ್ಟು ಅಟ್ ಎ ಟೈಮ್ ಮಾಡ್ತಿದ್ದೆ. ಸರಿ, ಫುಡ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಫುಡ್ ಏನಾಯ್ತು, ಇವಾಗ ಫುಡ್ ಯಾರಿಗೂ ನಾಲೆಜ್ ಅನ್ನೋದೇ ಇರಲ್ಲ ಬ್ರೋ. ಅವಾಗ ಆಗಿನ ಕಾಲದಲ್ಲಿ, ಇವಾಗ ಅಟ್ಲೀಸ್ಟ್ ನಾಲೆಜ್ ಇದೆ ಎಲ್ಲಾರ್ಗು. ಒಂದಷ್ಟು ಜನನ ಕ್ರಿಯೇಟರ್ಸ್ ನೋಡಿರ್ತಾರೆ, ಹೆಂಗ್ ಮಾಡ್ತಾರೆ ಅನ್ನೋದು. ಸೊ ಇವಾಗ ಕ್ರಿಯೇಟರ್ಸ್ ಅಂತ ಬಂದಾಗ ನಿಮ್ಗೆ ಹೇಳಲೇಬೇಕು, ಮುಂಚೆ ಇದ್ರ ಕ್ರಿಯೇಟರ್ಸು ಇವಾಗ ಫಾರ್ ಎಕ್ಸಾಂಪಲ್ ನಾವೆಲ್ಲ ಬಂದು ಮುಂಚೆಯಿಂದ ಮಾಡ್ಕೊಂಡ್ ಬರ್ತಾ ಇದ್ವಿ, ನಮ್ಗಿಂತ ಅಳುಬ್ರೆಲ್ಲ ಇದ್ದಾರೆ. ಬಟ್ ಇವಾಗಿಂದ ಕ್ರಿಯೇಟರ್ಸ್ ಒಬ್ರು ಹುಟ್ಟಿದ್ದಾರೆ. ಆಮೇಲಿಂದ ಇವಾಗ ಕ್ರಿಯೇಟರ್ಸ್ ಜೊತೆಗೆ ಇನ್ನೊಂದ್ ಸ್ವಲ್ಪ ಇವಾಗ ಉಟ್ಕೊಂತ ಇರ್ತಾರಲ್ಲ ಅವರು, ಇವಾಗ ನಮ್ ಫ್ರೆಂಡ್ಸ್ಗಳು, ಅವ್ರದೆಲ್ಲ ಯಾವ ತರ ಇದೆ? ಬರ್ತೀನಿ ನಾನು ನಿಮ್ಗೆ ಆ ಪಾಯಿಂಟ್ಗೆ. ಹೆಂಗೆ ಅಂತಂದ್ರೆ, ಇವಾಗ ಶುರು ಮಾಡಿದ್ವಾ, ಇವಾಗ ಹೆಂಗ್ ಸ್ಟಾರ್ಟ್ ಮಾಡಿದೆ ಅಂತಂದ್ರೆ, ಸುತ್ತ ಇರೋದಷ್ಟೇ. ಇವಾಗ ಜಾಸ್ತಿ ದೂರ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋದು, ಯಾಕಂದ್ರೆ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡ್ಕೊಂಡು ಇದನ್ನು ಮಾಡ್ಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಸರಿ, ಅಕ್ಕಪಕ್ಕ ಇರೋದ್ರಲ್ಲಿ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಬಿಟ್ಟು ಮನೆ ಅಕ್ಕಪಕ್ಕ ಇರೋ ಸಣ್ಣ ಪುಟ್ಟ ಹೋಟ್ಲುಗಳು ಅದು ಇದು ಹೋಗ್ಬಿಟ್ಟು ವಿಡಿಯೋ ಮಾಡೋದು. ಅವ್ರಿಗೆ ಹೇಳ್ತಾನೆ ಇರ್ಲಿಲ್ಲ ವಿಡಿಯೋ ಮಾಡ್ತಾ ಇದೀನಿ ಅಂತ. ಸುಮ್ನೆ ಒಂದಷ್ಟು ಹೇಳ್ಬಿಟ್ಟಿದ್ರೆ ಹೊಡೆದು ಬಿಡೋರೇನೋ, ಏನ್ ಮಾಡ್ತಿದ್ರು ಅವ್ರಿಗೆ. ಯಾಕಂದ್ರೆ ಅವಾಗ ತಾನೇ ಹೊಸದು ಫುಡ್ ಇಂಡಸ್ಟ್ರಿ. ಸೊ ಏನಕ್ಕೆ ಫುಡ್ ಇನ್ಸ್ಪೆಕ್ಟರ್ ಯಾರೋ ಬಂದ್ಬಿಟ್ಟವ್ರು ನಮ್ಮ ಅಂಗಡಿಗೆ ಪಕ್ಕ ಲಾಕ್ ಹಾಕೋಬಿಡ್ತಾರೆ ಅನ್ಬಿಟ್ಟು ಭಯ ಇರ್ತಿತ್ತು. ಅವಾಗ ನಾವು ಕ್ಯಾಮ್ರಾ ಏನಾದ್ರು ಹಿಡಿದ್ಬಿಟ್ಟಿದ್ರೆ ಪಕ್ಕ ಯಾರಾದ್ರೂ ಎದ್ರುಕೊಂಡ್ಬಿಡೋರು. ತುಂಬಾ ಕಷ್ಟ. ಇವಾಗ ಅಟ್ಲೀಸ್ಟ್ ಅವ್ರಿಗೆ ಇವಾಗಿನ ಕಾಲ ಬೇರೆ ಇದೆ ಬಿಡಿ. ಅವಾಗೆಲ್ಲ ಕ್ಯಾಮ್ರಾ ಇಟ್ಕೊಂಡ ಅಂತಂದ್ರೆ ಭಯ ಪಡೋರು. ಇವಾಗ ಹೋಗಿ ತಗೊಂತಾ ಇದ್ದೆ, ಬಂದು ವಾಯ್ಸ್ ಅವರು ನನ್ಗೆ ಪೀಕ್ ಎಲ್ಲಿ ಸಿಕ್ತು ಅಂತಂದ್ರೆ, ನಂದೊಂದು ಡೈಲಾಗ್ ಇತ್ತು. ಸೊ ನೀವೇನಾದ್ರು ರಾಜಾಜಿನಗರ ಕಡೆ ಇದ್ದೀರಾ? ಇಲ್ಲ, ರಾಜಾಜಿನಗರಲ್ಲಿ. ಸೊ ಅಲ್ಲಿಂದ ಆ ಒಂದು ಡೈಲಾಗ್ ಇಂದ ಎದೊಳ್ತು ಪೇಜು. ಅಲ್ಲಿಂದ ಬೂಸ್ಟ್ ಆಯ್ತು. ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ಒಳ್ಳೆ ಫಾಲೋವರ್ಸ್ ಬಂದ್ರು, ಇಲ್ಲ ಅಂತಿಲ್ಲ.
ಒಳ್ಳೆ ಫಾಲೋವರ್ಸ್ ಬಂದ್ರು, ಆಮೇಲಿಂದ ಬ್ರ್ಯಾಂಡ್ಸ್ ಬರಕ್ ಸ್ಟಾರ್ಟ್ ಆಯ್ತು. ಬ್ರ್ಯಾಂಡ್ಸ್ ಬಂದಾದ್ಮೇಲಿಂದ ಏನ್ ಕತೆ ಕೇಳಿ, ನಾವು ಸ್ಟ್ರೀಟ್ಸ್ಗೆ ಹೋಗ್ಬಿಟ್ಟು ಸುಮ್ಮನೆ ಎಕ್ಸ್ಪ್ಲೋರ್ ಮಾಡೋದು ಈ ಬ್ರ್ಯಾಂಡ್ಸ್ ಅಲ್ಲಿ ನಡೆಯಲ್ಲ. ಬ್ರ್ಯಾಂಡ್ಸ್ ಎಲ್ಲ ಅವ್ರದ್ದೇ ಆದ ಕ್ರೈಟೇರಿಯಾಗಳು ಇರುತ್ತೆ, ಗೈಡ್ ಲೈನ್ಸ್ ಇರುತ್ತೆ, ಸ್ಕ್ರಿಪ್ಟ್ ಕೊಡಬೇಕು, ಅಪ್ರೂವಲ್ ತಗೊಬೇಕು, ಏನೇನೋ 1000 ಇರುತ್ತೆ. ಈ ತರ 1000ದಲ್ಲೇ ಇದನ್ನ ನಾವು ಅಡಾಪ್ಟ್ ಆಗ್ಬೇಕಲ್ಲ. ನಮ್ಗೆ ಅಷ್ಟು ಈಸಿಯಾಗಿ ಅಡಾಪ್ಟ್ ಆಗಕ್ ತುಂಬಾ ಕಷ್ಟ. ಇದರಲ್ಲಿ ಇನ್ನೊಂದು ಹೇಳೋದಾದ್ರೆ, ಕೆಲವೊಂದು ಬ್ರ್ಯಾಂಡ್ಸ್ ಗಳು ಅವರೇ ಕೊಟ್ಬಿಟ್ಟಿರ್ತಾರೆ ಟ್ಯಾಗ್ಲೈನ್ ಹಿಂಗೆ ಮಾಡ್ಬೇಕು ಅಂತ. ಸೊ ನಮ್ಗೆ ಗೊತ್ತಿರುತ್ತೆ ಈ ತರ ಮಾಡಿದ್ರೆ ಜನಗಳಿಗೆ ನಾವು ಪ್ರಾಪರ್ ಆಗಿ ಕೊಡ್ತಾ ಇಲ್ಲ, ಏನಂತಾರೆ ಅದನ್ನ ಇನ್ಫಾರ್ಮೇಶನ್ ಅಂತ. ಬಟ್ ನಾವು ಮಾಡ್ಲೇಬೇಕು, ಯಾಕಂದ್ರೆ ಸೊ ನೀವು ಕೆಲಸ ಮಾಡ್ತಾ ಇರೋದು ನಿಮ್ ಕೆಲಸ, ಇದು ನಮ್ ಕೆಲಸ. ನಾವು ದುಡಿಬೇಕು ಅಂದ್ರೆ ಬ್ರ್ಯಾಂಡ್ ಗೈಡ್ಲೈನ್ಸ್ ನ ಫಾಲೋ ಮಾಡ್ಲೇಬೇಕಾಗತ್ತೆ. ಈ ತರ ಒಂದು ಸೊ ನಿಮ್ಗೂ ಅನ್ಸಿದೆ ಆ ತರ? ಅಯ್ಯೋ ತುಂಬಾ. ಮತ್ತೆ ಬ್ರ್ಯಾಂಡ್ಸ್ ಬಂದಾದ್ಮೇಲೆ ಸ್ಟಾರ್ಟ್ ಮಾಡಾದ್ಮೇಲೆ ಅದ್ರ ಮೇಲೆ ವರ್ಕ್ ಮಾಡೋದು ಬಿಡ್ಲಿ, ಎಂಡ್ ಆಫ್ ದಿ ಡೇ ವ್ಯೂಸ್ ಬೇಕಲ್ಲ. 100% ವ್ಯೂಸ್ ಓಡ್ಲಿಲ್ಲ ಅಂತಂದ್ರೆ ಕರೆಕ್ಟ್. ವ್ಯೂಸ್ ಅಂತ ಬಂದಾಗ ಇವಾಗ ಎಷ್ಟು ಜನ ಇನ್ಫ್ಲುಯೆನ್ಸರ್ಸ್ ಇದಾರೆ, ಫೇಕ್ ಇನ್ಫ್ಲುಯೆನ್ಸರ್ಸ್ ಅಲ್ವಾ? ಹೌದೌದೌದು. ನನ್ ಕಣ್ಮುಂದೆನೆ ಒಂದ್ ಹಿಂಗೆ ಟಕ 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 ಅಂತ ತಿಳಿಸಿದ್ರೆ ನಂಗೆ ಒಂದು 10 ಜನ ಸಿಕ್ಕೋಗ್ಬಿಡ್ತಾರೆ. ಅವ್ರಿಗೆ ಮಿನಿಮಮ್ ಅಂದ್ರೂ ಕೂಡ ಒಂದು 500K 600K ಫಾಲೋವರ್ಸ್ ಇದಾರೆ. ಆಮೇಲೆ ವ್ಯೂಸ್ ಎಲ್ಲ ಬರೀ ಓವರ್ ನೈಟ್ ವ್ಯೂಸ್ ಹೋಗುತ್ತಲ್ಲ ಅವ್ರದ್ದು, ಮಿಲಿಯನ್. ಓವರ್ ನೈಟ್ ಅಲ್ಲ, ಅವರ್ಸ್ ಅಲ್ಲಿ ಅವರ್ಸ್ ಅಲ್ಲಿ ಮಿಲಿಯನ್ ಹೋಗ್ಬಿಡುತ್ತೆ ಅವ್ರಿಗೆ. ಓವರ್ ನೈಟ್ ಎಲ್ಲೋ ಇದೀರಾ ನೀವು, ಅವರ್ಸ್ ಅಲ್ಲಿ ಹೋಗ್ಬಿಡುತ್ತೆ. ಅಂದ್ರೆ ಕಮೆಂಟ್ಸ್ ಅಷ್ಟೇನೆ. ಅವ್ರಿಗೆ ಜನ ಎಷ್ಟು ನಂಬಿಕೆ ಪಡ್ತಾರೆ ಅಂದ್ರೆ, ಅವ್ರು ಏನೇ ಒಂದು ವಿಡಿಯೋ ಹಾಕಿದ್ರು ಮಿನಿಮಮ್ ಅಂದ್ರೆ 2,000 ಜನ ಕಮೆಂಟ್ ಮಾಡ್ತಾರೆ. ಈ ಒಂದಷ್ಟು ಮುಟ್ಟಾಳ್ರು ಇರ್ತಾರೆ. ಹೆಂಗೆ ಅಂತಂದ್ರೆ ಅವ್ರದನ್ನ ಫೇಕ್ ರಿಯಲ್ ಅಂತ ಗೊತ್ತಿರಲ್ಲ. ಅವರು ಕ್ರಿಯೇಟ್ರೇ, ಅಪೋಸಿಟ್ ಇರೋರ್ಗು. ಅವ್ರು ಏನ್ ಮಾಡ್ತಾರೆ, ಫೇಕ್ ಹಾಕಿಸ್ಕೊಂಡಿರೋರು ಒಂದು ಮೆಸೇಜ್ ಹಾಕ್ತಾರೆ, ಏನಂತ, ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಅದು ಮಾಡಿ, ಇದು ಮಾಡಿ. ಇದೊಂದು ಪಾಯಿಂಟ್ ಅಲ್ವಾ? ಮಾಡಿದಾಗ ಅಲ್ಲಿ ಏನ್ ಮಾಡ್ತಾರೆ, ಅಯ್ಯೋ ಇಷ್ಟೊಂದು ವ್ಯೂಸ್ ಹೋಗ್ತಾ ಇದೆ, ಇಷ್ಟೊಂದು ಚೆನ್ನಾಗಿ ಮಾಡ್ತಾವ್ ನೀನು, ಕಮೆಂಟ್ ಹಾಕೋಣ ಅಂತ ಅಂದ್ಬಿಟ್ಟು ನೀವುಗಳು ಕಮೆಂಟ್ ಹಾಕ್ಬಿಡ್ತೀರಾ. ಅಲ್ಲಿ ಏನಾಗುತ್ತೆ, ಬ್ರಾಂಚ್ಗೆ ಇದು ಕಮ್ಯುನಿಕೇಶನ್ ಆಗ್ಬಿಡುತ್ತೆ. ಹೆಂಗೆ ಅಂತಂದ್ರೆ ಅವ್ರಿಗೆ ಅದು ಪಾಯಿಂಟ್ ಕ್ಯಾಚ್ ಮಾಡೋಕ್ಕಾಗಲ್ಲ. ಹೆಂಗೆ ಅಂದ್ರೆ ಇವಾಗ ನೋಡಿ, ನೀವುಗಳೆಲ್ಲ ಕಮೆಂಟ್ ಹೊಡೆದ್ಬಿಟ್ಟಿರ್ತೀರಾ. ಅವಾಗ ಅವ್ರಿಗೆ ಏನ್ ಅನ್ಸುತ್ತೆ, ಇಲ್ಲ ಇವರು ನಿಜ ಫೇಕ್ ಇಲ್ಲ ಅಂತ ಅನ್ಕೊಂಡು. ಅದೆಲ್ಲ ಫೇಕ್ ಇರುತ್ತೆ. ಹೆಂಗೆ ಅಂತಂದ್ರೆ ನೀವು ನೋಡ್ಬೇಕು ಅಂತಂದ್ರೆ ಅದೆಲ್ಲ ಫುಲ್ ಡೀಪ್ ಆಗಿ ಹೋಗೋದ್ ಬೇಕಿಲ್ಲ. ನೀವು ಇನ್ನೊಂದು ನನಗೆ ಇಷ್ಟ ಏನ್ ಗೊತ್ತಾ, ಕೆಲವೊಂದು ಮೀಡಿಯಾ ಏಜೆನ್ಸಿಗಳಿದೆ. ಇವಾಗ ನಮ್ಮ ಮಾಂಕ್ ಸ್ಟುಡಿಯೋಸ್ ಆಗಿರ್ಬೋದು, ಮಬ್ಲಿಂಗ್ ಮೀಡಿಯಾ ಆಗಿರ್ಬೋದು. ಸೊ ಅವರೆಲ್ಲ ಬಂದು ಕ್ರಿಯೇಟರ್ಸ್ ಒಂದು ಚಾನಲ್ ಅಂದ್ರೆ ಲೈಕ್ ಅವ್ರದ್ದೊಂದು ಮಾರ್ಕೆಟಿಂಗ್ ಏಜೆನ್ಸಿನ ಓಪನ್ ಮಾಡಿರೋದು. ಅವ್ರು ಏನ್ ಗೊತ್ತಾ, ಫಾರ್ ಎಕ್ಸಾಂಪಲ್ ನಂದು ಅಷ್ಟೇನೆ, ಅವ್ರು ನಂಗೆ ಇಷ್ಟು ಅಂತ ಪೇಮೆಂಟ್ ಕೊಡ್ತಾರೆ. ನಾನು ಕೆಲವೊಂದು ವಿಡಿಯೋ 10K ಹೋಗಿದೆ, 50K ಹೋಗಿದೆ, ಬಟ್ ಅವಾಗ ಕೇಳಲ್ಲ ಅವರು. ಆಮೇಲಿಂದ ಕೆಲವೊಂದು ಮಿಲಿಯನ್ ಹೋಗಿರುತ್ತೆ, ಅವಾಗೂ ಕೇಳಲ್ಲ ಅವರು. ಅವ್ರಿಗೆ ಗೊತ್ತು ಇವಾಗ ನಮ್ದ್ರಲ್ಲಿ ಎಷ್ಟು ನೋಡ್ತಾರಲ್ವ ಅವರೆಲ್ಲ ಒರಿಜಿನಲ್ ಇರ್ತಾರೆ. ಅವ್ರಿಗೇನಂದ್ರೆ ವಾಕಿನ್ಸು, ನನ್ನ ವಿಡಿಯೋ 10,000 ನೋಡ್ಲಿ, ಇಬ್ರು ಬರ್ಲಿ ಸಾಕು ಕಸ್ಟಮರ್ ಅಂತ ಹೇಳ್ತಾರೆ. ನನಗೇನು ಲಕ್ಷ ಓಡಿಸ್ಬೇಕು ಅಂತಿಲ್ಲ. ಬಟ್ ಕೆಲವೊಂದು ಇವಾಗ ಹಿಂದಿ ಇನ್ಫ್ಲೂಯೆನ್ಸರ್ಸ್, ಹಿಂದಿ ಮಾರ್ಕೆಟಿಂಗ್ ಏಜೆನ್ಸಿ ಅವರು ಕಾಲ್ ಮಾಡ್ಬಿಟ್ಟು ಹಂಗೆ ಹಿಂಗೆ ಅಂತೆಲ್ಲ ಕೇಳ್ತಾರಲ್ವ, ಅವರೆಲ್ಲ ಹೆಂಗಂದ್ರೆ ಅವ್ರಿಗೆ ಇವೆಲ್ಲ ಬೇಡ, 10K 5K 50K ಅವೆಲ್ಲ ನನಗೆ ಒರಿಜಿನಲ್ ಎಲ್ಲ ಬೇಡ, 500K ಮಿನಿಮಮ್ ಇದೆಯಾ ಹೇಳು, ನಾನು ನಿಂಗೆ ಕಾಸು ಕೊಡ್ತೀನಿ ಅಂತ. ಸೊ ಇದೆಲ್ಲ ಪಾರ್ಟ್ ಎಲ್ಲ ಬಿಟ್ಟಾಕ್ಬಿಡೋಣ ಅವರು. ನೆಕ್ಸ್ಟ್ ಇವಾಗ ನಿಮಗೆ ಸಪೋರ್ಟ್ ಇವಾಗ ಯಾವ ಥರ ಸಿಕ್ತಿತ್ತು, ಮುಂಚೆ ಯಾವ ಥರ ಸಪೋರ್ಟ್ ಸಿಗ್ತಾ ಇತ್ತು? ಇವಾಗ ನೀವು ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಮುಂಚೆ ಯಾವ ಥರ ಸಪೋರ್ಟ್ ಇತ್ತು, ಇವಾಗ ಯಾವ ಥರ ಸಪೋರ್ಟ್ ಇದೆ? ಸಪೋರ್ಟ್ ಅಂತೂ ಕೇಳಬೇಡಿ. ಮುಂಚೆ ಹೆಂಗಿತ್ತು ಅಂದರೆ ಪೀಕಲ್ಲಿತ್ತು ಸಪೋರ್ಟ್ಸು. ಇವಾಗ ನಾವೊಂದು ಸ್ಟ್ರೀಟ್ಸ್ ಹಾಕ್ದ ಅಂತಂದರೆ, ಇಲ್ಲೊಂದು ಲೋಕಲ್ ಕಂಟೆಂಟ್ ಹಾಕ್ದ ಅಂತಂದರೆ ಪೀಕಾಗಿ ಓಡೋದು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಲೋಕಲ್ ಹಾಕಿದ್ರು ಓಡಲ್ಲ. ನೀವು ಬ್ರ್ಯಾಂಡ್ಸ್ ಬೇರೆ ಲೆವೆಲ್. ಅದು ಬ್ರ್ಯಾಂಡ್ಸಿಗೆ ನೀವು ಯೂಸ್ ಕೊಡಬೇಕು, ಲೈಕ್ಸ್ ಬರಬೇಕು, ನಿಮ್ಗೆ ಶೇರ್ ಆಗಬೇಕು ಅಂದರೆ ನೀವು ನೆಕ್ಸ್ಟ್ ಲೆವೆಲ್ ಇರಬೇಕು. ಇವಾಗ ಬರ್ತಾರ ಅವ್ರಿಗೆ ಇನ್ಫ್ಲುಯೆನ್ಸರ್ಸ್ ಇರ್ತಾರಲ್ಲ ಕೆಲವರು, ಬ್ರ್ಯಾಂಡ್ ವಿಡಿಯೋ ಮಾಡಿದ ತಕ್ಷಣ ನಮ್ದು ಕಾಸು ಇಷ್ಟು ಕೊಟ್ಬಿಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಇವಾಗ ಕಂಟೆಂಟ್ ಕ್ರಿಯೇಷನ್ ಜರ್ನಿ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ಇಷ್ಟು ಲಕ್ಷ ದುಡ್ಡು ಬಿಡ್ಬೋದು. ಕಂಟೆಂಟ್ ಕ್ರಿಯೇಟರ್ಸ್ ಎಲ್ಲ ಲಕ್ಷ ದುಡಿತವ್ರೆ, ಕಾರ್ ತಗೋತವ್ರೆ, ಬೈಕ್ ತಗೋತವ್ರೆ, ಚಿನ್ನ ತಗೋತವ್ರೆ ಅಂತೆಲ್ಲ ಮನ್ಸಲ್ಲಿ ಇರುತ್ತಲ್ವಾ? ಸೊ ಇದ್ರ ಬಗ್ಗೆ ಏನ್ ಮಾತಾಡ್ತೀರಾ? ಅವ್ರಿಗೆಲ್ಲ ಏನ್ ಹೇಳೋದು? ಅದನ್ನ ಮಾಡ್ಬೋದು, ಮಟ್ಬೋದು, ಎಲ್ಲಾನು ನೀವು ನಿಮ್ ಕೈಗೂ ಆಗುತ್ತೆ. ಆದ್ರೆ ಯಾವಾಗ ಆಗುತ್ತೆ, ನಿಮ್ಗೆ ಫುಲ್ಲು ಸ್ಕಿಲ್ಡ್ ಆಗಿರ್ಬೇಕು. ಅಂದ್ರೆ ನೀನು ಯಾರನ್ನೂ ನಂಬಾರ್ದು. ಸುತ್ತಮುತ್ತ ಇರೋರ್ನ ಮೇಯ್ನ್ ಆಗಿ ಫ್ರೆಂಡ್ಸು ಅದು ಇದು ಅಂತ ಅಂದ್ಬಿಟ್ಟು ಬರ್ತಾರೆ. ಒಂದು ಸ್ವಲ್ಪ ದಿವಸಕ್ಕೆ ಬರ್ತಾರೆ, ಆಮೇಲಿಂದ ಏನಾಗ್ಬಿಡ್ತಾರೆ, ನಾನೇ ಕ್ರಿಯೇಷನ್ ಮಾಡ್ತೀನಿ ಅಂತಾರೆ. ನೀವು ಒಂದಷ್ಟು ದಿವಸ ಕ್ಯಾಮ್ರಾಮನ್ ಆಗೋ, ಇಲ್ಲ ಅಂತಂದ್ರೆ ಒಂದು ಸ್ಕ್ರಿಪ್ಟ್ ಬರೆಯೋದು, ಏನೋ ಒಂದು ಅವ್ರಿಗೆ ಒಂದು ಅಸಿಸ್ಟ್ ಮಾಡಬೇಕು. ಅಸಿಸ್ಟ್ ಮಾಡಿಕೊಂಡು ಆ ಥರ ಅಸಿಸ್ಟ್ ಮಾಡಿದವರು ನಾನು ನೋಡ್ದಂಗೆ 3 ವರ್ಷ ಆದ್ಮೇಲೆ ಕಲ್ತವ್ರಿದ್ದಾರೆ, 1 ವರ್ಷ ಆದ್ಮೇಲೆ ಕಲ್ತವ್ರಿದ್ದಾರೆ, 1-2 ತಿಂಗಳಿಗೂ ಕಲ್ತವ್ರಿದ್ದಾರೆ. ಆ ಥರ ಸುಮಾರಿದ್ದಾರೆ. ಅದೇ ನೀವು ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅಂತಂದ್ರೆ ಫುಲ್ ಟೈಮ್ ಆಗಾದರೂ ಅಂತೂ ತಗೊಳ್ಳಕ್ಕೆ ಹೋಗ್ಬಿಡ್ರಿ. ಸ್ಟಾರ್ಟಿಂಗ್ ಡೇಸಲ್ಲಂತೂ ಒಂದು ಸೋರ್ಸ್ ಆಫ್ ಇನ್ಕಮ್ ನಿನಗಿದೆ ಅಂತ ಅಂದಾಗ ಇದರಲ್ಲಿ ನಿಮ್ಗೊಂದು ಪ್ಯಾಷನ್ ಇದೆ. ಮೇಯ್ನ್ ಪಾಯಿಂಟು ಪ್ಯಾಷನ್ ಇರಬೇಕು. ಎದ್ದೋ ಬಿದ್ದೋ ಬಂದು ನೀನು ಮಾಡಬೇಕು. ಇವತ್ತು ನೋಡಿ, ಇವತ್ತೊಂದು ಶೂಟ್ ಬಂದಿದ್ದೀವಿ ನಾವು. ಇವಾಗ ನಮ್ಮ ಕಲಿಯುಗದ ಗುಂಡ ಅವ್ರ ಟೀಮ್ ಇದೆ. ಅವರು ಟೀಮಲ್ಲೇ ಅವರು
ಏನೋ ಮಾಡ್ತಾ ಇದೀವಿ ಇವೆಲ್ಲ ಮಾಡ್ತಾರ ಅವರು. ಟಕ ಟಕ ಅಂತ ಪ್ರೊಡಕ್ಷನ್ ಹೆಂಗಿರುತ್ತೆ ಅಂದ್ರೆ ಹಿಂಗೆ ಅನ್ನೋ ಅಷ್ಟಲ್ಲಿ ಒಂದು ದಿವಸಕ್ಕೆ ಒಂದು 5 ವಿಡಿಯೋ 10 ವಿಡಿಯೋ ಮಾಡ್ಬಿಡ್ತಾರೆ. ನಮ್ಗೆ ಹಂಗಾಗಲ್ಲ ರೀ. ಹೆಂಗೆ ಅಂದ್ರೆ ತುಂಬಾ ಕಷ್ಟ ಇದೆ ನಮ್ಗೆ. ಹೆಂಗೆ ಇವಾಗ ನೋಡಿ ನಮ್ ಸುತ್ತ ಇರೋರು ಈ ತರ ಟ್ರಸ್ಟಬಲ್ ಯಾರು ಇಲ್ಲ. ಬಂದು ಸರಿ ಆಯ್ತು ನೀನು ಕ್ಯಾಮ್ರಾಮನ್ ಆಗಿರ್ತೀನಿ ನಾನು ನಿನ್ ಜೊತೆನೆ ಇದ್ ಮಾಡ್ತೀನಿ ಅನ್ನೋರು ಆತರ ಇದ್ದವ್ರದೇ. ಅಂದ್ರೆ ನೀವು ಕ್ಯಾಮ್ರಾಮನ್ ಅಂತ ಬಂದಾಗ ನೀವು ಪೇನು ಮಾಡಕ್ಕಿದೀರಾ ಅವ್ರಿಗೆ. ಮತ್ತೆ ಸೊ ಇವಾಗ ಇದೊಂದು ಹೇಳ್ಬೇಕು ನಾನು, ಕೆಲವೊಬ್ರು ಇನ್ಫ್ಲೂಯೆನ್ಸರ್ಸ್ ಇವಾಗ ಚಿಕ್ಕ ಇನ್ಫ್ಲೂಯೆನ್ಸರ್ಸ್ ಇರ್ತಾರೆ, ಅವ್ರು ಕ್ಯಾಮ್ರಾಮನ್ ಆಗಿ ನಾವೇನಾದ್ರು ಕರೆದಾಗ ಇವಾಗ ಇವ್ರ ಫ್ರೆಂಡ್ಸ್ ಗ್ಯಾಂಗಲ್ಲೂ ತುಂಬಾ ಜನ ಇದಾರಂತೆ. ಇವ್ರು ಹೇಳಿದ್ ನನಗೆ ಏನಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಅವ್ರಿಗೆ ಏನೂ ಗೊತ್ತಿರಲ್ಲ, 0 ನಾಲೆಜು 0 ಸ್ಕಿಲ್ಸ್ ಅವ್ರಿಗೆ. ಬಟ್ ಅವ್ರು ಕೇಳೋ ಪೇಮೆಂಟ್ಸ್ ಹೆಂಗಿರುತ್ತೆ ಗೊತ್ತಾ, 2,000 ಕೊಡು 3,000 ಕೊಡು. ಯಾಕಂದ್ರೆ ನೀವು 15,000 ತಗೊಂತಾ ಇರ್ತೀರಲ್ಲ ಬ್ರೋ, ಅದ್ರಲ್ಲಿ ಏನು 2,000 ರೂಪಾಯಿ ದೊಡ್ಡದ ಅದು ಕೊಡು ಅಂತ. ಬಟ್ ಅವ್ರಿಗೆ ಕ್ಯಾಮ್ರಾ ಇಡೀ ಆಂಗಲ್ಸ್ ಗೊತ್ತಿರಲ್ಲ. ಸರಿ ಆಯ್ತು ನಿಂಗೆ 5,000 ರೂಪಾಯಿ ಕೊಟ್ಟಿರ್ತೀನಿ ಅಂತ ಹೇಳಿದ್ರು ಫುಲ್ ಶೂಟ್ ಮಾಡ್ತೀನಿ, ಅದನ್ನ ಮಾಡಕ್ ಬರಲ್ಲ. ಕಂಟೆಂಟ್ ಕ್ರಿಯೇಟರ್ ಬರೀತ್ಯಾ, ಬರೆಯಕ್ ಬರಲ್ಲ, ಎಡಿಟಿಂಗ್ ಬರಲ್ಲ. ಬಟ್ ಹಂಗಿದ್ರು ಕೇಳೋದೆಷ್ಟು, 3,000 ಕೊಡು ಅಂತ ಕೇಳೋದು. ಸೊ ಇವಾಗ ಅಂದ್ರೆ ಏನ್ ಗೊತ್ತಾ, ಒಂದು ಪ್ಯಾಷನ್ ಇದ್ರೆ ಮಾತ್ರ ಕಂಟೆಂಟ್ ಕ್ರಿಯೇಟರ್ ಆಗಕ್ ಸಾಧ್ಯ. ನಾವು ದುಡ್ಡು ಐತೆ ಇಲ್ಲಾಂದ್ರೆ ಇಲ್ಲಿ ಬಂದ್ಬಿಟ್ಟು ದುಡ್ಡು ಮಾಡ್ತೀವಿ ಅಂತ ಬಂದ್ರೆ 100% ಆಗಲ್ಲ. ಆಮೇಲಿಂದ ಓವರ್ ನೈಟ್ ಅಂತೂ ಬೆಳೆಯಕ್ ಆಗಲ್ಲ ಬ್ರೋ. ಇವಾಗ ಸ್ಟಾರ್ಟಿಂಗ್ ಡೇಸ್ ಅಲ್ಲೇ ನೋಡಿ, ನಾವು ಇವಾಗ ಸ್ಟಾರ್ಟಿಂಗ್ ಪೇಮೆಂಟ್ ತಗೊಂಡಿದ್ದು ಅಂತಂದ್ರೆ 500 ರೂಪಾಯಿನ ಮಾಡಿದ್ವಿ. ಏನ್ ಹೇಳ್ತೀರಾ, 500 ರೂಪಾಯಿ ತಗೊಂಡಿದ್ದು ಸ್ಟಾರ್ಟಿಂಗ್ ಪೇಮೆಂಟ್. ಇವಾಗ ಸಟನ್ ಒಳ್ಳೆ ಅಮೌಂಟ್ ಬರುತ್ತೆ, ಇಲ್ಲ ಅಂತಿಲ್ಲ. ಅಂದ್ರೆ ಬಟ್ 500 ರೂಪಾಯಿ ತಗೊಂಡಿದ್ಯಾ ಅವಾಗ ಎಷ್ಟು ವರ್ಷದಿಂದ? ಸುಮಾರು ಒಂದು 4 ವರ್ಷದಿಂದ 500 ರೂಪಾಯಿ ಪೇಮೆಂಟ್ ತಗೊಂಡಿದ್ದು. 4 ವರ್ಷ ಕಷ್ಟಪಟ್ಟಿರೋದಕ್ಕೆ ತಾನೆ ಇವಾಗ ಯಾರೇ ಒಬ್ಬ 10th ಸ್ಟ್ಯಾಂಡರ್ಡ್ ಇಲ್ಲ ಅಂದ್ರೆ PUC ಇವಾಗ ಡಿಗ್ರಿ ಆದ್ಮೇಲೆ ಕೆಲ್ಸಕ್ಕೆ ಸೇರ್ಕೊಂಡಾಗ 20,000 ರೂಪಾಯಿ ದುಡಿತಾ ಇರ್ತಾನೆ. ಅವ್ನು ಇವಾಗ 20,000ದಲ್ಲೇ ಇರ್ತಾನೆ 4 ವರ್ಷದಿಂದ. ಅವ್ನು ಮಿನಿಮಮ್ ಅವರು ತಿಂಗಳಿಗೆ ವರ್ಷಕ್ಕೆ 10% ಅಂತ ಹೈಕ್ ತಗೊಂಡ್ರು ಲಕ್ಷ ರೂಪಾಯಿ ಇರ್ತಾನೆ. ಬಟ್ ನಾವು ದುಡಿತಾ ಇರೋದೆಷ್ಟು, ಬರೀ 500 ರೂಪಾಯಿಂದ 1,000 ರೂಪಾಯಿಗೆ ಬಂದಿದೆ ವರ್ಷ. 1,000ಗಳಿದ್ದೀವಿ, ಇನ್ನ ಲಕ್ಷಕ್ಕೆಲ್ಲ ಹೋಗಿಲ್ಲ. ಬಟ್ ಇದಕ್ ಬರಕ್ಕೆ ನಾವು 4 ವರ್ಷ ಟೈಮ್ ತಗೊಂಡಿದ್ದೇವೆ. ಬಟ್ ಇವಾಗಿರೋರು ಏನ್ ಮಾಡ್ತಾರೆ, ಏನ್ ಗೊತ್ತಾ, ಹನಿ ಗುಡಿದ್ರೆ ಹಳ್ಳ ಅನ್ಕೊಂಡು ಅವಾಗಿನ ಒಂದೊಂದೇ ಡ್ರಾಪ್ ನ ಕೂಡಿಕೊಂಡು ನಾವು ಸಮುದ್ರ ಮಾಡಿ ಇವಾಗ ಆ ಸಮುದ್ರದಲ್ಲಿ ಆಟ ಆಡ್ತಾ ಇದೀವಿ. ಬಟ್ ಜನಗಳು ಕಾಣಿಸೋದೆಷ್ಟು, ಡೈರೆಕ್ಟ್ ಆಗಿ ಸಮುದ್ರಕ್ಕೆ ಇನ್ನೊಂದಿದೆ. ಇನ್ನೊಂದೇನು ಅಂತಂದ್ರೆ, ಇವಾಗ ನಮ್ ವಿಡಿಯೋಸ್ಗಳನ್ನ ನೋಡ್ದ ಅಂತಂದ್ರೆ ಏನ್ ಇಷ್ಟೇ ಕಂಟೆಂಟ್ ಕ್ರಿಯೇಷನ್ ಮಾಡ್ಬಿಡ್ಬೋದು. ಆಮೇಲೆ ಇನ್ನೊಂದು ಹೇಳ್ಬೇಕಿದ್ರೆ ಅನ್ಕೊಂಡ್ಬಿಡ್ತಾರೆ. ಆದ್ರೆ ಅಷ್ಟು ಈಸಿಯಾಗಿ ಅದನ್ನ ಕ್ಯಾಚ್ ಮಾಡ್ಕೊಂಡು ಮಾಡೋದು ಅದೆಲ್ಲ ಅಷ್ಟು ಸುಲಭದ ಮಾತೇ ಅಲ್ಲ. ನಿಮ್ನ ಜನ ಟ್ರಸ್ಟ್ ಮಾಡ್ಬೇಕು, ನೀವು ಬೆಳಿಬೇಕು, ನಿಮ್ ಪೇಜ್ ಬೂಸ್ಟ್ ಆಗ್ಬೇಕು ಅಂತಂದ ಅಂದ್ರೆ ನಿಮ್ಗೆ ಭಯಂಕರ ಸ್ಕಿಲ್ಸ್ ಇರ್ಬೇಕು. ನೀವು ನೋಡಿದ ತಕ್ಷಣ ಅದು ಕಲಿಯೋಂತ ವಿಷಯ ಅಲ್ಲ ಇದು. ಆಮೇಲೆ ಅದ್ಬಿಟ್ಟಾದ್ಮೇಲೆ ಇವಾಗ ಬ್ರೋ ಹೊಸಬ್ರು ಕೆಲವೊಂದು ನಾನು ವಿಡಿಯೋಗಳನ್ನ ನೋಡಿದೆ, ಕಂಟೆಂಟ್ ಕ್ರಿಯೇಟರ್ನ ಅಂದ್ರೆ ಅದು ಕೋರ್ಸ್ ನ ಕ್ರಿಯೇಟ್ ಮಾಡಿ, ಕಂಟೆಂಟ್ ಕ್ರಿಯೇಟರ್ ಕೋರ್ಸ್ ನ ಕ್ರಿಯೇಟ್ ಮಾಡಿ ಒಂದ್ 20 ಜನ ಗುಡ್ಡೆ ಹಾಕೊಂಡು ನಾನ್ ನಿಮ್ನ ಕಂಟೆಂಟ್ ಕ್ರಿಯೇಟರ್ ಮಾಡ್ತೀನಿ, ಬನ್ನಿ ಇನ್ ಮುಂದೆ ಕಂಟೆಂಟ್ ಕ್ರಿಯೇಟರ್ ಆಗೋಣ ಅಂತ ಹೇಳ್ತಾರಲ್ಲ. ಸೊ ಅದ್ರ ಬಗ್ಗೆ ಏನಂತ ಹೇಳ್ತೀರಾ? ಅದ್ರ ಬಗ್ಗೆ ಇವಾಗ ಸೊ ಆಮೇಲಿಂದ ಅದಕ್ಕೆ ಜಾಯ್ನ್ ಆಗಿರೋರ್ ಬಗ್ಗೆ ಹೇಳ್ಬೇಕು ನೀವು, ಯಾರ್ಯಾರು ಅದಕ್ಕೆ ಕಂಟೆಂಟ್ ಕ್ರಿಯೇಟರ್ಸ್ ಆಗ್ಬೇಕು ಅನ್ಕೊಂಡಿರೋದು. ಅಂದ್ರೆ ಅಂತವ್ರ ಹತ್ರ ಸೇರ್ಕೊಳಿಬೇಕಂತಂದ್ರೆ ಅಂದ್ರೆ ನೀವು ಕೊಡೋ ಕಾಸಿಗೆ ವರ್ತಾಗಿರ್ಬೇಕು. ಸುಮ್ನೆ ಏನೋ ಒಂದು ಆನ್ಲೈನ್ ಅಲ್ಲೇ ಅಲ್ಲಿ ಆ ದೇವಸ್ಥಾನ ಈ ದೇವಸ್ಥಾನದ ಮುಂದೆ ಬಂದ್ಬಿಟ್ಟು ನಾನು ಹೇಳ್ಕೊಡ್ತೀನಿ ಅನ್ನೋದು ನನಗೆ ಇದ್ರಲ್ಲಿ ನನಗೆ ಇದ್ರಲ್ಲಿ ಏನ್ ಅನ್ಸ್ತು ಅಂದ್ರೆ, ಸಿಂಪಲ್ ಕಾನ್ಸೆಪ್ಟ್. ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಹೇಳಿದ್ರೆ ನೋಡಿ, ನಾವೆಲ್ಲ ಇದೀವಿ, ನಮ್ ಜೊತೆಗೆ ಜಾಯ್ನ್ ಆಗಿ. ಅಂದ್ರೆ ನಾವೇನ್ ಕೋರ್ಸ್ ಮಾಡ್ತಾ ಇಲ್ಲ, ಕೋರ್ಸು ಮಾಡ್ತಾ ಇಲ್ಲ, ಫೋರ್ಸು ಮಾಡ್ತಾ ಇಲ್ಲ. ಸೊ ಏನಂದ್ರೆ ನೀವು ಕಂಟೆಂಟ್ ಕ್ರಿಯೇಟರ್ ಆಗ್ಲೇಬೇಕು ಅಂದ್ರೆ ಫಸ್ಟ್ ನೀವು ಕಂಟೆಂಟ್ ಕ್ರಿಯೇಟರ್ ಜೊತೆ ಇರಿ. ಅವ್ರದ್ದು ದಿನನಿತ್ಯಗಳನ್ನ ನೋಡ್ಕೊಳ್ಳಿ, ಅವ್ರು ಹೆಂಗ್ ಮಾಡ್ತಾರೆ, ಅವ್ರು ಹೆಂಗ್ ಸಂಪಾದನೆ, ಅವ್ರದ್ದೆಲ್ಲ ಏನ್ ವರ್ಕು, ಯಾವ ತರ ಶೂಟ್ ಮಾಡೋದು, ಎಡಿಟ್ ಮಾಡೋದು ಎಲ್ಲ ನೋಡ್ಕೊಳ್ಬೇಕು. ಆಮೇಲೆ ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂತ ಕೋರ್ಸ್ ಜಾಯ್ನ್ ಆಗ. ಫಸ್ಟ್ ಆಫ್ ಆಲ್ ಕೋರ್ಸೇ ಅಲ್ಲ, ಕಂಟೆಂಟ್ ಕ್ರಿಯೇಷನ್ ಅದು ಬ್ಲಡ್ ಅಲ್ಲಿ ಇರಬೇಕು, ನಮಗೆ ಮನ್ಸಲ್ಲಿ ಇರಬೇಕು ಅದು ಕಂಟೆಂಟ್ ಕ್ರಿಯೇಟ್ ಆಗಬೇಕು ಅಂತ. ನಾವೇನೋ ಒಂದು 10,000 ರೂಪಾಯಿ ಕೊಟ್ಬಿಟ್ಟು ಕೋರ್ಸ್ ಜಾಯ್ನ್ ಆಗ್ಬಿಟ್ಟು ಕಂಟೆಂಟ್ ಕ್ರಿಯೇಟರ್ ಆಗ್ಬಿಡ್ತೀನಿ ಅಂತ ಹೇಳಿದ್ರೆ ಎಲ್ಲಿ ಕಂಟೆಂಟ್ ಕ್ರಿಯೇಟರ್ ಆಗಲ್ಲ. ಅಲ್ಲಿ ನಾವು ಒಂದು ಮನಿ ಮೇಕಿಂಗ್ ಮಿಷಿನ್ ಆಗೋಗ್ಬಿಡ್ತೀವಿ. ಏನ್ ಕೇಳಿ, ನಾವು ಮುಂಚೆ ಮನಿ ಹಾಕಿರ್ತೀವಿ, ಅದನ್ನ ತೆಗಿಬೇಕು, ಇವಾಗ ಅದು ಮನಿ ಮೇಕಿಂಗ್ ಮಿಷಿನ್ ಆಗ್ಬಿಡುತ್ತೆ. ಸೊ ನಮ್ದಲ್ಲ, ಕೆಲವೊಂದು ಜಾಗಗಳಿಗೆ ಹೋಗ್ತೀವಿ, ಚೆನ್ನಾಗಿದ್ರೆ ನಾವು ಫ್ರೀಯಾಗಿ ಮಾಡ್ಕೊಡ್ತೀವಿ. ಬಟ್ ಆ ಥರ ನಾವು ಕಂಟೆಂಟ್ ಕ್ರಿಯೇಟರ್ ಆದಾಗ ಪ್ಯೂರ್ಲಿ ಕಮರ್ಷಿಯಲ್ ಆಗ್ಬಿಡ್ತೀವಿ. ಸೊ ಅದು ಆಗೋದು ಇಲ್ಲ ಅಂತ ನನ್ಗೆ ಗೊತ್ತದು, ಯಾಕಂದ್ರೆ ನಾವು ಕಷ್ಟಗಳು ಬಿದ್ದರೆ ಮಾತ್ರ ಕಂಟೆಂಟ್ ಕ್ರಿಯೇಟರ್ ಆಗೋದು. ಸೊ ಇಲ್ಲಿ ಯಾರು ಗೊತ್ತಾ ಮೇನು ದುಡ್ಡು ಮಾಡ್ತಾರದು, ಕಂಟೆಂಟ್ ಕ್ರಿಯೇಷನ್ ಹೇಳ್ಕೊಡ್ತೀನಿ ಅಂತ ಹೇಳ್ತಾರಲ್ವಾ, ಅವ್ರು ಹೆವಿ ದುಡ್ಡು ಮಾಡ್ತಾರದು. ಇಲ್ಲಿ ಅವರು 10 ಜನ ಗುಡ್ಡೆ ಹಾಕೊಂಡ್ಬಿಟ್ರೆ 10,000 ರೂಪಾಯಿ ಅಂತ ಒಬ್ರಿಗೆ ಇಟ್ಬಿಟ್ರೆ ಲಕ್ಷ ಆಗೋಗ್ಬಿಡುತ್ತೆ ಅಲ್ಲಿಗೆ. ಸೊ ಅವರು ಪ್ರಮೋಷನ್ ಮಾಡೋ ಅವಶ್ಯಕತೆ ಇಲ್ಲ, ಎಮೋಷನಲ್ ಕನೆಕ್ಟ್ ಆಗ್ಬಿಟ್ರೆ ಸಾಕು ಅವ್ರಿಗೆ ಪ್ರಮೋಷನ್. ನೀವು ಹೆಂಗ್ ಬೆಳಿಬೇಕು ಅಂತ ಅಂದ್ರೆ ಜಸ್ಟ್ ನಿಮಗೆ ಸ್ಟಾರ್ಟಿಂಗ್ ಇಂದ ಸ್ಕ್ರಾಚ್ ಇಂದ ನೀವೇ ಮಾಡ್ಬೇಕು. ನಾನು ಹೇಳ್ದೆ ನಿಮ್ಗೆ ಏನಂತ, ನಾನು ಲೋಕಲ್ಸು ಸುಮ್ಮನೆ ಅಲ್ಲಿ ಇಲ್ಲಿ ಮಾಡ್ತಾ ಇದ್ದೆ ಅಂತ ಅನ್ಬಿಟ್ಟು, ಅದನ್ನೇ ನೀವು ಬ್ರ್ಯಾಂಡ್ ಮಾಡಿದಾಗ ವ್ಯೂಸ್ ಎತ್ತಬೇಕು ಅಂತಂದ್ರೆ ತುಂಬಾ ಕಷ್ಟ ಇದೆ. ಹೆಂಗೆ ಅಂತಂದ್ರೆ ಇವಾಗ ನಾವು ಲೋಕಲ್ ಮಾಡ್ತಿದೀವಿ ಅಂದ್ಕೊಳ್ಳಿ, ಓಡುತ್ತೆ, ಚೆನ್ನಾಗಿ ಓಡುತ್ತೆ, ಇಲ್ಲ ಅಂತಿಲ್ಲ. ನಿಮಗೆ ಬ್ರ್ಯಾಂಡ್ಸ್ ಬಂದ ಅಂದ್ರೆ ಓಡಲ್ಲ ಬ್ರೋ. ಅದೇ ಇವಾಗ ಏನಂತಾರೆ, ಲೋಕಲ್ ಮಾಡಿದ್ರೆ ನಮ್ಗೆ ದುಡ್ಡಿಲ್ಲ ಅಂದ್ರೆ ಅಟ್ ಎಂಡ್ ಏನ್ ಗೊತ್ತಾ, ನಾವು ಕೂಡ ಈ ಫೀಲ್ಡ್ಗೆ ಡೆಡಿಕೇಟೆಡ್ ಆಗಿದ್ದೀವಿ ಅಂದ್ರೆ ಅಟ್ಲೀಸ್ಟ್ ಏನೋ ಒಂದು ಅರ್ನ್ ಮಾಡಬೇಕು. ಇಲ್ಲಿರೋ ಪ್ರತಿಯೊಬ್ರು ಇನ್ಫ್ಲೂಯೆನ್ಸರ್ಸ್ ಕೂಡ ಯಾವುದೋ ಒಂದು ರೀತಿಲಿ ಅರ್ನ್ ಮಾಡ್ತಾ ಇರ್ತಾರೆ. ಇವಾಗ ನೋಡಿ ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ ತಕ್ಷಣ ದುಡಿಯೋಕ್ಕಾಗಲ್ಲ. ನಿಜವಾಗ್ಲೂ ಮಿನಿಮಮ್ ಅಂದ್ರೂ ಅವ್ರಿಗೆ
ಒಂದು 10,000 ಜನ ಫಾಲೋವರ್ಸ್ ಇರಬೇಕು, ಒಂದೊಂದು ವಿಡಿಯೋ 10 ಲಕ್ಷ ಲೈಕ್ ಮಿನಿಮಮ್ ಲಕ್ಷ ಹೋಗ್ಬೇಕು, ಲಕ್ಷ ಹೋಗ್ಲೇಬೇಕು, ಲಕ್ಷ ಓಡ್ಲೇಬೇಕು. ಆಗ್ಲಿ ಲಾಂಗ್ ಫಾರ್ಮ್ ಅಲ್ಲಿ ಲಕ್ಷ ಇಲ್ಲ, ಲಾಂಗ್ ಫಾರ್ಮೇಟ್ ಶಾರ್ಟ್ ಫಾರ್ಮೇಟ್ ಅಲ್ಲಿ 10 ಮಿಲಿಯನ್ ಇಲ್ಲಾಂದ್ರೆ 1 ಮಿಲಿಯನ್ ಹೋದ್ರೆ ಬೇರ್ಲಿ ಸಿಗೋದು ಒಂದು 100 ರೂಪಾಯಿ ಅಲ್ಲ, 100-200 ರೂಪಾಯಿ ಅಷ್ಟೇ. ನನ್ನ ಪ್ರಕಾರ ಒಂದು 6 to 7 ಮಿಲಿಯನ್ ಹೋದ ಅಂದ್ರೆ ಒಂದು $10 ಸಿಗ್ಬೋದು. $10 ಅಂದ್ರೆ ಎಷ್ಟು? $10 ಅಂದ್ರೆ 1,000 ರೂಪಾಯಿ ಅಷ್ಟೇ. 6 ಮಿಲಿಯನ್ ಕಂಟೆಂಟ್ ರೆಡಿ ಮಾಡ್ಬೇಕಂದ್ರೆ ಎಷ್ಟು ಬಾಧೆಗಳು ಬೀಳ್ಬೇಕು. ಸರಿ ಆಯ್ತು, ಒಂದು ಲಾಂಗ್ ಫಾರ್ಮೇಟ್ ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಗುರು ನೀನ್ ನಂಬಲ್ಲ, 50,000ದಿಂದ 1 ಲಕ್ಷ ವ್ಯೂಸ್ ಹೋದ್ರೆ 500 ರೂಪಾಯಿ ಸಂಪಾದನೆ ಆಗೋದು. ಅಂದ್ರೆ ಅದಕ್ಕೆ ನಾವ್ ಎಷ್ಟು ಕಷ್ಟಗಳು ಬಿದ್ದಿರ್ತೀವಿ. ಇವಾಗ ಜೊತೆಗೆ ಸಪೋರ್ಟ್ ಮಾಡೋರು ಕ್ಯಾಮ್ರಾ ಹಿಡಿಯೋದಾಗಿರ್ಬೋದು, ಏನೇ ಒಂದು ಕ್ರಿಯೇಟ್ ಮಾಡೋದು ನಮ್ ಕೆಲಸಗಳೆಲ್ಲ ಬಿಟ್ಟು ನಾವು ಅದನ್ನ ಮಾಡ್ತಿದೀವಿ ಅಂದ್ರೆ ಸೊ 500 ರೂಪಾಯಿ ಸಂಪಾದನೆಗೆ ಅಷ್ಟೇನಾ? ಸೊ ನೋಡಿ, ಇದೆಲ್ಲ ತಿಳ್ಕೊಬೇಕು ನಾವು. ಒಂದು ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇಲ್ಲಾಂದ್ರೆ ಆ ಜರ್ನಿಗೆ ಒಳಗಡೆ ಬರಬೇಕು ಅಂದಾಗ ಸೊ ನಾನು ಡೈರೆಕ್ಟ್ ಆಗಿ ನಾನು ಕಂಟೆಂಟ್ ಕ್ರಿಯೇಟ್ ಆಗ್ಬಿಡ್ತೀನಿ, ನನಗೆ ಇಷ್ಟು ಸಂಬಳ ಎಲ್ಲ ನನ್ನ ಕೆಲಸ ಎಲ್ಲ ಬಿಟ್ಬಿಟ್ಟು ಆಮೇಲಿಂದ ಕಂಟೆಂಟ್ ಕ್ರಿಯೇಟ್ರು ದಯವಿಟ್ಟು ಆಗಕ್ಕೆ ಹೋಗ್ಬೇಡಿ ನೀವು. ಏನಂತಕ್ಕಂದ್ರೆ ನೀವು ಒಂದು ಎಜುಕೇಶನ್ ಮುಗಿಸ್ತೀರಾ, ಏನೋ ಒಂದಾದ್ಮೇಲೆ ಒಂದು ಜಾಬ್ಗೆ ಸೇರ್ಕೊಳ್ಳಿ. ಜಾಬ್ ಜೊತೆಲಿ ಪ್ಯಾಷನೇಟ್ ತರ ಮಾಡ್ಕೊಂಡು ಹೋಗ್ಬೇಕಷ್ಟೇ ಕಂಟೆಂಟ್ ಕ್ರಿಯೇಷನ್. ಇವಾಗ ಮುಗಿಯಕ್ಕಿಂತ ಮುಂಚೆ ಓದಬೇಕಾದ್ರೂ ಪರವಾಗಿಲ್ಲ, ಓದ್ಬೇಕಾದ್ರೂ ಮಾಡ್ಕೊಂಡು ಒಂದು ಪ್ಯಾಷನ್ ಆಗಿರ್ಕೊಳ್ಳಿ. ಮನೆ ಹತ್ರ ಪಾಠಗಳು ಇರ್ತಾ ಇತ್ತು, ಪಾಠಗಳನ್ನ ಸುಮ್ಮನೆ ಹಿಂಗೆ ಹಿಡಿಯೋದು ಏನೋ ವಿಡಿಯೋಗೆ, ಅಂದ್ರೆ ಹಿಂಗೆ ಏನು ಆ ತರದಿಂದ ಬಂದವ್ರು ನಾವು. ನಂದಿನ್ನ ಕ್ರೇಜಿ ಲೆವೆಲ್. ನಮ್ದು ಯಾವ ತರ ಇತ್ತು ಅಂದ್ರೆ, ನಾನು ದಯಾನಂದ ಸಾಗರ್ ಕಾಲೇಜಲ್ಲಿ ಓದ್ಬೇಕಾದ್ರೆ ನಾನು ಮುಂಚೆಯಿಂದನೂ ಹೆವಿ ವಿಡಿಯೋ ಕ್ರೇಜ್ ಅಂದ್ರೆ ಹೆವಿ ಇಷ್ಟ ನನಗೆ. ಸೊ ದಯಾನಂದ ಸಾಗರ್ ಕಾಲೇಜಲ್ಲಿ ಇನ್ಸ್ಟೆಂಟ್ ಆಗಿ ಎಡಿಟ್ ಮಾಡ್ತಿದ್ದೆ ನಾನು. ಮುಂದೆಗಡೆ ಡಿಸ್ಪ್ಲೇ ಅಲ್ಲಿ ಬಿಡಬೇಕು ಅಂದ್ರೆ ನೀನು ಎಡಿಟ್ ಮಾಡಿ ಹಿಂಗೆ ಟಕ್ಕಂತ ವಿತಿನ್ ಸೆಕೆಂಡ್ಸ್ ಅಲ್ಲಿ ಕೊಡ್ತಿದ್ದೆ ಎಡಿಟಿಂಗ್ ನಾನು. ಸೊ ನನಗೆ ಅವಾಗಿಂದ ಎಡಿಟಿಂಗ್ ಸ್ಕಿಲ್ಸ್. ಆಮೇಲಿಂದ ಮಧ್ಯದಲ್ಲಿ ನಾನು ಸೇಮ್ ಟ್ರಾವೆಲ್ ತರನೇ ಮಿಸ್ಟರ್ ವಾಯೇಜ್ ಅಂತ ಒಂದು ಕ್ರಿಯೇಟ್ ಮಾಡಿದೆ. ಸೊ ಅದರಲ್ಲಿ ಸೈಕಲ್ ತುಳ್ಕೊಂಡು ಒಂದು ಆಲ್ಮೋಸ್ಟ್ 1,000 ಕಿಲೋಮೀಟರ್ ನಾನು ಬರೀ ಸೈಕಲಲ್ಲಿ ತುಳಿದೇನೆ. ಬಂದಿರೋ ಫಾಲೋವರ್ಸು 1,000 ಜನ. ಸೊ 1,000 ಜನ ಸಂಪಾದನೆ ಮಾಡಕ್ಕೆ ನಾನು 50,000 ಕಿಲೋಮೀಟರ್ ಸೈಕಲ್ ತುಳಿದೇನೆ. ಅಂದ್ರೆ ಒಂದೇ ದಿನದಲ್ಲ, ಓವರ್ ದಿ ಪೀರಿಯಡ್ ಆಫ್ ಟೈಮ್ ಒನ್ ಇಯರಲ್ಲಿ ನಾನು ಅಷ್ಟೆಲ್ಲ ತುಳಿದೆ. ಕನಕಪುರ ಸುತ್ತಮುತ್ತ ಬೆಟ್ಟಗಳು, ನಮ್ಮದೇ ಆದಂಥ ಒಂದು ಟೀಮ್ ಇತ್ತು. ಸೊ ಟೀಮ್ ಜೊತೆ ಸೇರಿಕೊಂಡು ಬೆಟ್ಟಗಳನ್ನ ಸೈಕಲ್ ಹಚ್ತಿದ್ವಿ, ಆಫ್ ರೋಡಿಂಗ್ ಹೋಗ್ತಿದ್ವಿ ಸೈಕಲಲ್ಲಿ. ಇಷ್ಟೆಲ್ಲ ಸಾಧನೆ ಮಾಡಿದ್ಕೆ 1,000 ಜನ. ಸೊ ನಾನು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಬಂದು ಸೊ ಇಲ್ಲಿ ಎಂಡಪ್ ಆಗಿದ್ದೀವಿ ನಾವು ಇವಾಗಿರೋ ಜನಗಳು ಬರೀ ಒಂದಿದ ತಕ್ಷಣ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಯಾವುದೋ ಕಂಟೆಂಟ್ ಕ್ರಿಯೇಷನ್ ಕೋರ್ಸ್ ಸ್ಟಾರ್ಟ್ ಮಾಡೋರು ಅಂದ್ಬಿಟ್ಟು ಕೋರ್ಸ್ ಜಾಯ್ನ್ ಆಗ್ಬಿಡೋದು. ಆಮೇಲೆ 4 ದಿನ ಆದ್ಮೇಲೆ ಕೋರ್ಸ್ ಮುಗಿದೈತೆ, ಕಂಟೆಂಟ್ ಕ್ರಿಯೇಟರ್ ಆಗೇ ಇಲ್ಲ. 10,000 ರೂಪಾಯಿ ಅವ್ರಿಗೆ ಎತ್ಕೋದು, ಅವ್ರು ಎದೆ ಮೇಲೆ ಮಡಗಿದ್ರೆ ಆಮೇಲೆ ಇದನ್ನು ನೋಡಿದೆ ನಾನು, ಬರೀ ಹೆಣ್ಮಕ್ಳಿಗೆ ಮಾತ್ರ ಹೇಳ್ಕೊಡೋದು. ಆಮೇಲಿಂದ ನನಗೆ ಯಾವ ಹೆಣ್ಮಕ್ಳು ಅಂತ ಗಾರ್ಮೆಂಟ್ಸ್ಗೆ ಹೋಗ್ತಾರಲ್ಲ, ಆ ಹೆಣ್ಮಕ್ಳ ಹತ್ರ ಎಲ್ಲ ದುಡ್ಡುಗಳು ಕಲೆಕ್ಟ್ ಮಾಡಿ ಕಂಟೆಂಟ್ ಕ್ರಿಯೇಟರ್ ಅವ್ರಿಗೂ ಒಂದು ಆಸೆ ಇರುತ್ತೆ. ಓಕೆ, ನಾವು ಡೈಲಿ ವ್ಲಾಗ್ಸ್ ಮಾಡೋಣ. ಸೊ ಇವಾಗ ನೋಡಿ ಸ್ಯಾಮ್ಸಂಗ್ ಇನ್ಸ್ಟಾ ಅವರು ಡೈಲಿ ವ್ಲಾಗ್ಸ್ ಮಾಡಿ ಅವ್ರಿಗೆ ಸಂಪಾದನೆ ಮಾಡ್ತಾವ್ರೆ. ಸೊ ಅವ್ರದ್ದು ಎಷ್ಟು ಬಾಧೆಗಳು ಬಿತ್ಕೊಂಡ್ ಬಂದವ್ರೆ. ಇವಾಗಿರೋ ಜನಗಳು ಹಂಗಿಲ್ವೇ ಇಲ್ಲ. ನಾನು ಡೈರೆಕ್ಟ್ ಆಗಿ ಶೂಟ್ ಮಾಡ್ಕೊಂಡು ಹಾಗೆ ನಾನು ನಾಳೆಯಿಂದ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿ ದುಡ್ಡು ಬಂದ್ಬಿಡ್ತೈತೆ. ಈ ಕಾನ್ಸೆಪ್ಟ್ ಅಲ್ಲಿ ಆಯ್ತು, 1 ವರ್ಷನೇ ಕಷ್ಟಪಡೋಣ, 1 ವರ್ಷ ನಾನು ಮಾಡ್ತೀನಿ ವಿಡಿಯೋನ ಕನ್ಸಿಸ್ಟೆನ್ಸ್ ಆಗಿ. ಬರಲ್ಲ 100% ಬರಲ್ಲ. ಅಂಟಿಲ್ ಅನ್ಲೆಸ್ ನಿಮ್ ಒಳಗಡೆ ಇರೋಂಥ ಒಂದು ಪವರ್ನಾಗಿರ್ಬೋದು, ಸ್ಕಿಲ್ಸ್ನ ತೋರ್ಸಗಂಟ. ಕ್ಯಾಮ್ರಾ ಕಾನ್ಶಿಯಸ್, ಕ್ಯಾಮ್ರಾಗೆ ಕಾನ್ಶಿಯಸ್ ನಿಮ್ಗೆ ಯಾವಾಗ ಹೋಗುತ್ತೋ ನೀವು ಅವತ್ತು ಒಂದ್ ರೇಂಜ್ ಕಂಟೆಂಟ್ ಕ್ರಿಯೇಷನ್ ಕಾಲಿಟ್ರಿ ಅಂತ ಅನ್ಕೊಳ್ಳಿ. ಒಂದ್ ರೇಂಜ್ ಕಂಟೆಂಟ್ ಕ್ರಿಯೇಷನ್ ಕಾಲಿಟ್ಬಿಟ್ರಿ ನೀವು ಅಂತ ಅನ್ಕೊಳ್ಳಿ. ನೀವು ಯಾವ್ದಾವ್ದೋ ಕೋರ್ಸು ಅದು ಇದು ಮಾಡ್ದ ಅಂತಂದ್ರೆ ನೀವು ಕ್ಯಾಮ್ರಾ ಮುಂದೆ ಬಂದು ಹೆಂಗ್ ಮಾತಾಡೋದು ಅಂತ ಹೇಳ್ಕೊಡಲ್ಲ ಯಾರು. ಹೆಂಗ್ ಹೇಳ್ಕೊಟ್ಬಿಡ್ತಾರೆ ನಿಮ್ಗೆ. PS ವ್ಯೂಸ್ ಅಂತ ಒಬ್ರು ಇನ್ಫ್ಲೂಯೆನ್ಸರ್ಸ್ ಇದ್ದಾರೆ. ಅವರು ನಾನ್ ಜರ್ನಿ ಸ್ಟಾರ್ಟ್ ಮಾಡಿದ್ನಲ್ಲ, ನನ್ಕಿಂತ ಅಳುಬ್ರವರು. ಅವರು ಬಂದು ಲೈಕ್ ಸ್ಟೂಡೆಂಟ್ ಆಗಿದ್ದಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದು PS ವ್ಯೂಸ್ ಅವರು. ಅವ್ರು ಎಡಿಟಿಂಗ್ ನೋಡ್ಬಿಟ್ರೆ ನೀವು ಸೈಕ್ ಆಗ್ಬಿಡ್ತೀರಾ, ಅಷ್ಟು ಸಕ್ಕದಾಗಿ ಮಾಡ್ತಾರೆ. ಫುಡ್ನ ಅಷ್ಟು ಚೆನ್ನಾಗಿ ತೋರಿಸ್ತಾರೆ. ಆಮೇಲಿಂದ ರೀಚಸ್ ಅಷ್ಟೇ 300K 400K ಮಿಲಿಯನ್ಸ್. ಅವ್ರು ಏನು ಅಪ್ಲೋಡ್ ಮಾಡಿದ್ರು ಅವಾಗ ನಾನು ನೋಡ್ದಂಗೆ ಮಿಲಿಯನ್ಸ್ ಅಲ್ಲಿ ಇರ್ತಾಯಿತ್ತು. ಅವ್ರಿಗೆ ಇವತ್ತು ಫಾಲೋವರ್ಸ್ 30,000 ಜನನೇ ಇದ್ರು. ನಾನು ಜರ್ನಿ ಸ್ಟಾರ್ಟ್ ಮಾಡಿದಾಗ, ನಾನು 0 ಇಂದ ಸ್ಟಾರ್ಟ್ ಮಾಡಿದಾಗ ಅವ್ರಿಗೆ 25,000 ಜನ ಇದ್ರು. ನಂದು 100K ಆದಾಗ ಅವ್ರದ್ದು 35K ಆಯಿತು. ಅಂದ್ರೆ ಜನಗಳು ನೋಡಿ, ಅವರು ಮಾತು ಆಡ್ತಾರೆ, ತುಂಬಾ ಚೆನ್ನಾಗಿ ಓಡುತ್ತೆ, ಬಟ್ ಫಾಲೋ ಮಾಡಲ್ಲ. ಏನಕ್ಕೆ ಅಂದ್ರೆ ಅವರು ಅಂದ್ರೆ ಲೈಕ್ ಏನು ಅಂತ ಎಲ್ಲಾರ್ ಕಪ್ ಆಫ್ ಕಾಫಿ ಅಲ್ಲ. ಅದೃಷ್ಟನೂ ಮ್ಯಾಟರ್ ಆಗುತ್ತಲ್ಲ. 100% ಅದೃಷ್ಟ ಇದ್ರೆ ಮಾತ್ರ ಬೆಳಕಾಗೋದು. ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿ ಅದೃಷ್ಟ ಇರ್ಬೇಕು, ಇಲ್ಲಾಂದ್ರೆ ಕಂಟೆಂಟ್ ಇನ್ಸ್ಟಾಗ್ರಾಮ್ನೇ ಓಪನ್ ಮಾಡ್ಬೇಡಿ, ಅಂದ್ರೆ ಚಾನೆಲ್ ನ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೃಷ್ಟನೂ ಇರ್ಬೇಕು, ಈ ಕಡೆ ಸ್ಕಿಲ್ಡ್ ಆಗಿರ್ಬೇಕು. ನಾವೆಲ್ಲ ಲಾಸ್ಟ್ ಬೆಂಚಸ್, ನಾವೇನು ಓದೋದು ಬರೆಯೋದು ಎಲ್ಲ ಫುಲ್ ಟಾಪ್ ಆಗಿರ್ಲಿಲ್ಲ. ಕಮ್ಯುನಿಕೇಶನ್ ಸ್ಕಿಲ್ಸ್ ಜಾಸ್ತಿ ಇರ್ತಾಯಿತ್ತು. ಹೆಂಗೆ ಅಂತಂದ್ರೆ ನಾವು ಯಾರಿಗೂ ಅಯ್ಯೋ ನಾನು ಮಾತಾಡಬಾರ್ದು, ಅಯ್ಯೋ ನಾನು ಮಾತಾಡೋಕೆ ಇಷ್ಟ ಇಲ್ಲ ಅಂದ್ರೆ ನನ್ಗೆ ಸಂಕೋಚ. ಮೇನ್ ಆಗಿ ಇಂಟ್ರೋವರ್ಟ್ ಆಗಿರಬಾರ್ದು. ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕಂದ್ರೆ ಇಂಟ್ರೋವರ್ಟ್ ಆಗಿರಬಾರ್ದು. ಬಟ್ ನನ್ಗೆ ಇಂಟ್ರೋವರ್ಟೇ. ಇಂಟ್ರೋವರ್ಟ್ ಅಂದ್ರೆ ಮುಂಚೆ ಇಂಟ್ರೋವರ್ಟ್ ಆಗಿದೆ, ಬಟ್ ಇವಾಗ ಒಂದು ಜಾಯಿನ್ ಆಗಿ ಮಾಡಿ 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 ಯಾವಾಗ ಮನೆ ಜವಾಬ್ದಾರಿಗಳು ಸಾಲಗಳೆಲ್ಲ ತಲೆ ಮೇಲೆ ಬರ್ತಿತ್ತೋ, ಒಬ್ಬ ಇಂಟ್ರೋವರ್ಟ್ ಕೂಡ ಎಕ್ಸ್ಟ್ರೋವರ್ಟ್ ಆಗಕ್ಕೆ ನಾನೇ ಕಾರಣ.
ನಿಜ 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 ಅಲ್ವಾ? ಆ ತರ ನೀವು ಕೆಲಸ ಕಾರ್ಯ ಬಿಟ್ಬಿಟ್ಟು ಇದನ್ನೇ ಫುಲ್ ಟೈಮ್ ಆಗಿ ಮಾಡ್ತೀನಿ ಅಂತಂದ್ರೆ ತುಂಬಾ ಟಫ್ ಇದೆ. ಒಂದ್ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಕ್ಲೀನ್ ಆಗಿ ದಾರಿ ಕಾಲಿಡಿ ಇಟ್ಟ ಅಂತಂದ್ರು ಅಷ್ಟೇ. ಇಲ್ಲ ಅಂದ್ರೆ ಕಂಟೆಂಟ್ ಕ್ರಿಯೇಷನ್ ನ ದಯವಿಟ್ಟು ಸ್ಟಾರ್ಟ್ ಮಾಡಬೇಡಿ. 1 year ಅಲ್ಲಿ ಬೆಳಿತೀವಿ ಅನ್ನೋದು ಡೌಟೇನೆ, 2 year 2 years ಆದ್ರೂ ಡೌಟೇನೆ. ಟ್ರಯಲ್ ಏರಲ್ಲೇ ನನ್ ಗೊತ್ತಿರೋವರೆಗೂ ಒಂದು 100 ವಿಡಿಯೋಸ್ ಮಾಡ್ತೀರಾ ಅಂತ ಅನ್ಕೊಳ್ಳಿ. ಸೊ ಬಟ್ ಇವಾಗ PS ವ್ಯೂಸ್ ಬಗ್ಗೆ ಮಾತಾಡ್ತಿದ್ನಲ್ಲ, ಅವ್ರು ಇವಾಗ ಕಂಟೆಂಟ್ ಕ್ರಿಯೇಷನ್ ಜರ್ನಿಲೇ ಇಲ್ಲ, ಬಟ್ ಪೇಜ್ ಇದೆ, ಯಾವಾಗ ಒಂದೊಂದ್ಸಲಿ ಇಷ್ಟ ಬಂದಾಗ ಮಾಡ್ತಾರೆ. ಆಮೇಲೆ ಇವರು ಅಷ್ಟೇ ಸುಮಾರು ಜನ ಇದಾರೆ, ಸುಮಾರು ಜನ, ಎಷ್ಟೊಂದ್ ಜನ ನಾವ್ ಮಾಡ್ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ರು, ನಮಗಿಂತ ಮುಂಚೆ ಸ್ಟಾರ್ಟ್ ಮಾಡಿದವ್ರು ಇದಾರೆ. ಸೊ ಅವರೆಲ್ಲ ಇವಾಗ ಸ್ಟಾಪ್ ಮಾಡ್ಬಿಟ್ಟಿದ್ದಾರೆ. ಎಂತಕ್ಕೆ ಅಂದ್ರೆ ಸೊ ಪೊಟೆನ್ಷಿಯಲ್ ಬಂದ್ಬಿಟ್ಟಿದೆ. ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಅನ್ನೋದು ಫುಲ್ ಪೊಟೆನ್ಷಿಯಲ್ ಕಲಾಸ್ ಆಗ್ಬಿಟ್ಟಿದೆ. ಅದನ್ನೇ ಹೇಳೋದು. ಇದನ್ನ ಇವತ್ತು ಮಾತಾಡಬೇಕು ಅಂತ ಅನ್ಕೊಂಡಿದ್ವಿ, ಈ ಚಾನಲ್ ಅಲ್ಲಿ ಮಾತಾಡಿದೀವಿ. ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ, ಇವಾಗ ಹೇಳ್ತಾ ಇದೀವಿ. ಖಂಡಿತ ಮಾಡ್ಕೊಳ್ಳಿ. ಹಾಗೆ ನಮ್ದು ಮಾಡ್ಕೊಳ್ಳಿ. ಫುಡೀಸ್ ಅಡ್ಡ ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ಇದೆ, ಆಮೇಲೆ ಫೇಸ್ಬುಕ್, ಏನಾದ್ರೂ ಡೌಟ್ಸ್ ಇದ್ದ ಅಂತಂದ್ರು ಅದು ಇದ್ದ ಅಂತಂದ್ರು ಕಾಸು ಕೊಡಕ್ ಹೋಗ್ಬಿಡ್ರಿ ಯಾರಿಗೂ. ಏನಿಲ್ಲ, ನೀವೇನಾದ್ರೂ ಒಬ್ರು ಕಂಟೆಂಟ್ ಕ್ರಿಯೇಟರ್ ಆಗ್ಬೇಕು ಅಂದ್ರೆ ಇವ್ರ ಹತ್ರ 1 ವಾರ, ನನ್ನ ಹತ್ರ 1 ವಾರ, ಸುಮ್ಮನೆ ಅಂದ್ರೆ ಕ್ಯಾಮ್ರಾ ಹಿಡ್ಕೊಳಕ್ ಓಡಾಡ್ಬಿಡಿ. ನೀವು ಮಾರ್ನೆಗೆ ಎಲ್ಲ ಬಿಟ್ಬಿಟ್ಟು ಒಬ್ರು ನಾನು ಓದ್ಕೋತೀನಿ ಸಾಕು, ಓದ್ಕೊಂಡು ಕೆಲಸ ಮಾಡ್ಕೋತೀನಿ, ದಯವಿಟ್ಟು ಕಂಟೆಂಟ್ ಕ್ರಿಯೇಟರ್ ಆಗಲ್ಲ ಅಂದ್ರೆ ನೀವು ಪ್ಯಾಷನೇಟ್ ಆಗಿದ್ರೆ ಬೇಕಾದ್ರೆ ಎಷ್ಟೇ ಕಷ್ಟ ಇದ್ರು ಬೆಳಿಬಿಡ್ಬೋದು. ಬ್ಲಾಗ್ಸ್ ಗುರು ಅಂತ ಒಬ್ಬ ಹುಡುಗ ಬಂದಿದ್ದಾನೆ ಇವಾಗ, ಅವ್ನಿಗಿರೋದು 10,000 ಜನ, ನಾರ್ತ್ ಕರ್ನಾಟಕದಿಂದ ಬಂದಿರೋದು. ಎಷ್ಟು ಕಷ್ಟ ಬೀಳ್ತಾವನೆ ಅಂದ್ರೆ ಅವನು ಪಾಪ ಮನೆಗೆ ಬಂದಿದ್ದ ನಮ್ಮ ಮನೆಗೆ ಮಾಡ್ಬೇಕು. ಸೊ ಅವ್ನ್ ಏನ್ ಗೊತ್ತಾ, ಅವ್ನ್ ತೀರ್ಮಾನ ಮಾಡಿ ಬಂದ್ಬಿಟ್ಟವನೆ, ಸಿಕ್ಕಾಪಟ್ಟೆ ಕಷ್ಟ ಬೀಳ್ತಾವ್ರೆ. ಲೈಕ್ ಅವ್ರು ನಮ್ ಜೊತೆ ಓಡಾಡೋಣ ಮಾಡೋಣ. ನಮ್ ಕಾಲ ಇತ್ತು ಏನಂತಂದ್ರೆ ವ್ಯೂಸ್ ಟಕ ಅಂತ ಬರೋದು, ಪ್ಲಸ್ ಫಾಲೋವರ್ಸ್ ಟಕ ಅಂತ ಬರೋದು. ಈಗಿನ ಕಾಲದಲ್ಲಿ ಫಾಲೋವರ್ಸ್ ಎಲ್ಲ ಅಷ್ಟು ಈಸಿಯಾಗಿ ಇಟ್ಟದು ಚಾನ್ಸೇ ಇಲ್ಲ. ತರ ಇದ್ದ ಅಂದ್ರೆ ಒಂದು ನಾನು ಅವಾಗಲೇ ಹೇಳ್ತಿದ್ದೆ, 100 ವಿಡಿಯೋಸ್ ಅಲ್ಲೇ ನಿಮ್ಗೆ 1 ವಿಡಿಯೋನು ಓಡ್ಲಿಲ್ಲ ಅಂತಂದ್ರೆ ನಿಮ್ದಲ್ಲ. 100 ವಿಡಿಯೋ ಅಲ್ಲ ಬ್ರೋ, 10 ವಿಡಿಯೋಸ್ ಮಾಡ್ಲಿ ಪಾಪ. ಒಂದು ಹಾರ್ಡ್ ವರ್ಕ್ ಅಂತ ಒಂದು 100 ವಿಡಿಯೋ ಇಟ್ಕೊಳ್ಳಿ ಟಾರ್ಗೆಟ್ ನ. ಅದ್ರಲ್ಲಿ ಒಂದು ಓಡ್ಲಿಲ್ಲ ಅಂತಂದ್ರೆ ನಿಮ್ ಕೈಗೆ ಆಗಲ್ಲ ಅಂತ ಅಷ್ಟೇ. ನಾನು ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಇಲ್ಲ, ನಾನು ಅಷ್ಟೇ. ನನ್ನ ಕಂಟೆಂಟ್ ಕ್ರಿಯೇಷನ್ ಜರ್ನಿ ನಾನು ಹೇಳ್ದಲ್ಲ, ಮಿಸ್ಟರ್ ವಾಯ್ಸ್ ಅಂತ ಪೇಜ್ ಓಪನ್ ಮಾಡಿದಾಗ 1 ವರ್ಷ ಕಷ್ಟ ಬಿಟ್ಟೆ, ಬಟ್ ಏನೂ ಆಗಿಲ್ಲ. ಯಾವತ್ತೋ ಒಂದಿನ ಕೂತ್ಕೊಂಡು ತುಂಬಾ ಯೋಚನೆ ಮಾಡಿ, ಸರಿ ಆಯ್ತು ನೆಕ್ಸ್ಟ್ 100 days ಅಲ್ಲಿ ನಾನು 100 ವಿಡಿಯೋಸ್ 100% ಹಾಕ್ತೀನಿ. ನಾನು ಪ್ರತಿದಿನ 6 ಗಂಟೆಗೆ ಹಾಕ್ತೀನಿ ಅಂತ ನಾನು 100 days ಮಾಡಿದೆ. ನಾನು 100K ಫಾಲೋವರ್ಸ್ 100% ಮಾಡಿದೆ ನಾನು. ಸೊ ಅದಾಯ್ತು. ಆಮೇಲಿಂದ ನನ್ನ ಪೇಜ್ ಏನೇನೋ ಆಗೋಗ್ಬಿಟ್ಟು ಚಿತ್ರಾನ್ನ ಪಲಾವ್ ಹೋಗ್ಬಿಡ್ತು. ಬಟ್ ನನ್ನ ಜರ್ನಿ ಇತ್ತಲ್ಲ 100 days ಅಷ್ಟೇ. 100 days ಅಲ್ಲಿ 100K ಫಾಲೋವರ್ಸ್ ಮಾಡಿದೆ ನಾನು, ರಿಯಲ್ ಫಾಲೋವರ್ಸ್. ಬಟ್ ಇವಾಗ 100 ಆ ಥರ ಏನಾದರೂ ನೀವು ಚಾಲೆಂಜ್ ತಗೊಳ್ಳಿ, ಮಾಡಿ, ಅದ್ರಲ್ಲಿ ಸಕ್ಸಸ್ ಆದರೆ ಮಾತ್ರ 100 days ಮಾತ್ರ ನಿಮ್ಮ ಲೈಫ್ನ ಹಾಳು ಮಾಡ್ಕೊಳಕ್ಕೆ ಹೋಗ್ಬಿಡಿ. ದಯವಿಟ್ಟು 100 days ಮಾತ್ರ ಟೈಮ್ ಕೊಡಿ. 100 days ಅಲ್ಲಿ ನೀವು ಬೆಳೆದ್ರೆ ಇನ್ಸ್ಟಾಗ್ರಾಮಲ್ಲಿ, ಇಲ್ಲ ನಿಮಗೆ ಯಾವ್ದಾದ್ರು ಕೊಲಾಬ್ರೇಷನ್ಸ್ ಬಂದರೆ, ನೀವು ದುಡ್ಡು ಮಾಡೋದು ನನಗೆ ಓಕೆ ನಾನು ಇಲ್ಲಿ ಮಾಡ್ತೀನಿ ದುಡ್ಡನ್ನ ಅಂತ ಇದ್ರೆ ಮಾತ್ರ ಈ ಕಂಟೆಂಟ್ ಕ್ರಿಯೇಷನ್ ಜರ್ನಿಲಿರಿ. 100 days ಮಾತ್ರ ನಿಮ್ಮ ಟಾರ್ಗೆಟ್ ಆಗಿರಲಿ. ಆಮೇಲೆ ಹಣೆ ಬರಾನು ಇರುತ್ತೆ, ಬೆವ್ರು ಇಳಿಸ್ಬೇಕು, ಚೆನ್ನಾಗಿ ಇಳಿಸ್ಬೇಕು ಬೆವ್ರನ್ನ. ಡಯಟ್ ಎಲ್ಲ ಇರ್ತೀವಿ ಇವಾಗ ಅದೆಲ್ಲ ಮೇಂಟೈನ್ ಮಾಡಬೇಕು, ಹೆಲ್ದಿ ಆಗಿರ್ಬೇಕು. ಜಾಯಿನ್ ಆದಾಗ 80 kg, ಇವಾಗ 120 ಆಗಿದೆ, ಮತ್ತೆ ಇವಾಗ 100ಕ್ಕೆ ಬಂದು ನಿಂತ್ಕೊಂಡಿದ್ದೀನಿ. ಸೊ ಹಿಂಗೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಬಟ್ ಹೆಲ್ತ್, ಕಂಟೆಂಟ್ ಕ್ರಿಯೇಟರ್, ಫುಡ್ ಬ್ಲಾಗರ್ ಆಗಬೇಕು ಅಂದ್ರೆ ಹೆಲ್ತ್ ಮೇಂಟೈನ್ ಮಾಡಬೇಕು. ಇಲ್ಲ ಅಂದ್ರೆ ನಾವು ಬೇಕು ಅಷ್ಟೇ. ಹೆಲ್ತ್ ಮೇಂಟೈನ್ ಮಾಡ್ದಂಗೆ ನೋಡಿ, ಇವಾಗ ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ ನನಗೆ ಕಿಡ್ನಿ ಸ್ಟೋನ್ ಬಂದಿತ್ತು. ಏನಕ್ಕೆ ಬಂತು? ಸೊ ಇದರಿಂದಾನೇ ಬಂದಿತ್ತು. ಹೆಂಗೆ ಅಲ್ಲಿ ಇಲ್ಲಿ ತಿಂತೀನಿ, ಆಚೆ ಕಡೆ ನಾನು ಮನೆಗೆ ಹೋಗಲ್ಲ ಅನ್ಕೊಳ್ಳಿ. ನೋಡಿ ಫ್ಯಾಟಿ ಲಿವರ್, ನಾನು ಕಂಟೆಂಟ್ ಕ್ರಿಯೇಟರ್, ನಂಗೆ ಫ್ಯಾಟಿ ಲಿವರ್. ನೋಡಿ, ಸೊ ಪ್ರತಿಯೊಬ್ಬರದ್ದು ಫುಡ್ ಬ್ಲಾಗರ್ಗಳಿಗೆ ಜರ್ನಿಲಿ ಈ ಥರ ಎಲ್ಲ ಇರುತ್ತೆ. ಅದೆಲ್ಲ ತಡೆದ್ರೆ ಮಾತ್ರ ಇದೆಲ್ಲ ಆಗೋದು. ಆಮೇಲಿಂದ ಇದು ಅಷ್ಟೇ, ನಿಮ್ಗೆ ಎಷ್ಟಲ್ಲಿ ಎಷ್ಟು ಜನ ಹೇಳಿರ್ತಾರೋ ಇವಾಗ ಫುಡ್ ಬ್ಲಾಗಿಂಗ್ ನೋಡೋದೆಲ್ಲ ತಿನ್ಬಿಡ್ತೀರಾ ನೀವು ಅಂತ. ಇವಾಗ ನನ್ನಂತ ಬಂದಾಗ ನೋಡೋದೆಲ್ಲ ನಾನು ಹ್ಞೂ ಅಂದ್ರೆ ಅದಕ್ಕೆ ಹಿಂಗೆ ದಪ್ಪ ಇರೋದು, ಹ್ಞೂ ಅಂದ್ರೆ ಅದಕ್ಕೆ ಹಿಂಗಿರೋದು. ಸೊ ಹಂಗೆ ಏನು ಹೇಳಿದ್ರು ಹಂಗೇನೆ. ಇವರು ಅಷ್ಟೆಲ್ಲ ತಿಂತೀನಿ ನೀನು ದಪ್ಪನೇ ಆಗಿಲ್ಲ ಅಂತ ಇವ್ರಿಗೆ ಅನ್ಸೋದು. ಸೊ ಈ ಥರ ಮಾಡೋಕ್ಕಾಗ್ದಿರೋರು ಏನೇನೋ ಮಾತಾಡ್ತಾರೆ. ಇಟ್ಸ್ ಓಕೆ. ರೀಲ್ನ ನಾವು ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀವಿ, ರಿಯಾಲಿಟಿನ ಯೂಟ್ಯೂಬಲ್ಲಿ ಹೇಳ್ತೀವಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಪಾಡ್ಕಾಸ್ಟ್ ಮುಗಿತೀವಿ. ಇವತ್ತಿನ ಪಾಡ್ಕಾಸ್ಟ್ ಎಂಡ್ ಆಗಿದೆ. ನೆಕ್ಸ್ಟ್ ಪಾಡ್ಕಾಸ್ಟ್ ಅಂದರೆ ಪಾಡ್ಕಾಸ್ಟ್ ನಾವು ಯಾವ ಸೆಟಪ್ಪು ಇಲ್ಲ, ಯಾವುದೋ 2 ಚೇರು, ಆರೆಂಜ್ ಕಲರು, ಗ್ರೀನ್ ಕಲರು, ಅಲ್ಲೊಬ್ರು ಇಲ್ಲೊಬ್ರು ಪಾಡ್ಕಾಸ್ಟ್. ಈ ಥರ ಹಾರ್ಡ್ ವರ್ಕ್ ಇರಬೇಕು. ಸೊ ಇದು ಆದರೆ ನಾವು ಎಲ್ಲ ಇರಲೇಬೇಕು ಅಂತ ಏನಿಲ್ಲ. ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇಲ್ಲಾಂದರೆ ಯೂಟ್ಯೂಬಲ್ಲಿ ಪಾಡ್ಕಾಸ್ಟ್ ಚಾನಲ್ ಓಪನ್ ಮಾಡಬೇಕು ಅಂದರೆ ನನ್ನ ಹತ್ರ ಸೆಟಪ್ ಇರಬೇಕು, ನಾನು ಇಷ್ಟು ಲಕ್ಷ ಹಾಕಿರಬೇಕು, ಲೈಟ್ ತರಬೇಕು, ಹಿಂದಗಡೆ ಬ್ಯಾಕ್ಗ್ರೌಂಡ್ ರೆಡಿ ಮಾಡಬೇಕು. ಕಂಟೆಂಟ್ ಐತಾ, ಜನ ಇಷ್ಟಪಡ್ತಾರಾ? ರಿಯಾಲಿಟಿ ಮಾತಾಡಿ, ಪಕ್ಕ ಇಷ್ಟಪಡ್ತಾರೆ. ನಾನು ರಿಯಾಲಿಟಿ ಮಾತಾಡಿದ್ದೀನಲ್ಲ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವರು ರಿಯಲ್ ಮನುಷ್ಯ, ಇವರು ಮಾತಾಗಿರ್ಬೇಕು. ಮಾತಾಗಿರ್ಲಿ ಅಷ್ಟೇ.